ಆತ್ಮೀಯರೇ, KS, PSI, FDA, SDA, ಗ್ರೂಪ್ ಸಿ ಹಾಗೂ PC ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಕರುನಾಡಿನ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವ ಈ ಆನ್ಲೈನ್ ತರಗತಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ತರಗತಿಯನ್ನ ಆರಂಭಿಸೋಣ. ನಾನು ಸಿದ್ದಣ್ಣ ದಳವಾಯಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಬೇಕು. ಜೊತೆಗೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ನಾವಿನ್ ಮುಂದೆ ಮಾಡತಕ್ಕಂತ ಪ್ರತಿದಿನ ರಾತ್ರಿ 9 ಗಂಟೆಗೆ ಮಾಡತಕ್ಕಂತ ಆನ್ಲೈನ್ ಲೈವ್ ತರಗತಿಗಳನ್ನ ನೀವು ವೀಕ್ಷಿಸಬಹುದು. ಅದರ ಜೊತೆಗೆ ನಾವು ಅಪ್ಲೋಡ್ ಮಾಡತಕ್ಕಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಸಹಿತ ನೀವು ಪಡಿಬಹುದು. ಬಹಳ ಜನ ಕೇಳ್ತಿರ್ತೀರಿ, ನೀವು ಲಿಂಕ್ ಅನ್ನ ಕಳಿಸ್ರಿ, ವಿಡಿಯೋ ಲಿಂಕ್ ಅನ್ನ ಕಳಿಸ್ರಿ ಅಂತೇಳಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಸ್ಟಾರ್ಟ್ ಆಗೋ ಅರ್ಧ ಗಂಟೆ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಆ ನೋಟಿಫಿಕೇಶನ್ ಬಂದ್ರೆ ನೀವು ನೇರವಾಗಿ ವಿಡಿಯೋವನ್ನ ನೋಡಬಹುದು. ಓಕೆ, ನಾವು ನಿನ್ನೆವರೆಗೆ ಈ ದೆಹಲಿ ಸುಲ್ತಾನ್ರೊಳಗ ಮಧ್ಯಕಾಲೀನ ಭಾರತ ಇತಿಹಾಸದ ದೆಹಲಿ ಸುಲ್ತಾನ್ರೊಳಗ ತುಘಲಕ್ ಸಂತತಿ ಒಳಗೆ ಗಿಯಾಸುದ್ದೀನ್ ತುಘಲಕ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಅಂತ ಇಬ್ಬರು ಜನ ವ್ಯಕ್ತಿಗಳ ಬಗ್ಗೆ ನೋಡಿದ್ವಿ. ಅರಹುಚ್ಚ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ನು ಕ್ರಿಸ್ತಶಕ 1351 ದೆಹಲಿ ಸಮೀಪದ ತಟ್ಟ ಗ್ರಾಮದಲ್ಲಿ ನಿಧನ ಹೊಂತಾನೆ. ಆತನು ಪುತ್ರ ಸಂತಾನವಿಲ್ಲದೆ ನಿಧನ ಹೊಂದಿದಾಗ ಆ ಮೊಹಮ್ಮದ್ ಬಿನ್ ತುಘಲಕ್ನ ಅಣ್ಣ ರಾಜಬ್ ಅಂತ, ಈತನ ಹೆಂಡತಿ ನೈಲಾ. ಈ ರಾಜಬ್ ಮತ್ತು ನೈಲಾರಿಗೊಬ್ಬ ಮಗ ಇರ್ತಾನೆ. ಆತನ ಹೆಸರು ಫಿರೋಜ್ ಶಾ ತುಘಲಕ್ ಅಂತ. 1351 ಮಾರ್ಚ್ ತಿಂಗಳಲ್ಲಿ ಈ ಫಿರೋಜ್ ಶಾ ತುಘಲಕ್ನು ದೆಹಲಿಯ ಸುಲ್ತಾನ ಆಗಿ ಆಡಳಿತಕ್ಕೆ ಬರ್ತಾನೆ. ಸುಮಾರು 38 ವರ್ಷಗಳ ಕಾಲ ಈತನು ಆಡಳಿತವನ್ನ ಮಾಡಿದ. 38 ವರ್ಷಗಳ ಕಾಲದ ಆಡಳಿತ ದೆಹಲಿಯ ಸುಲ್ತಾನರಲ್ಲಿಯೇ ಅತ್ಯಂತ ಶಾಂತಿಯುತವಾದಂತ ಆಡಳಿತ. ಈತನ ಕಾಲವನ್ನ ಅಭಿವೃದ್ಧಿಯ ಹೊಸ ಅಧ್ಯಾಯದ ಆರಂಭದ ಕಾಲ ಅಂತ ಕರಿಬೇಕಾಗ್ತದೆ. ಅಭಿವೃದ್ಧಿಯ ಹೊಸ ಅಧ್ಯಾಯದ ಆರಂಭದ ಕಾಲ ಅಂತೇಳಿ ಈತನ ಕಾಲವನ್ನ ಕರಿಬೇಕಾಗ್ತದೆ. ಇಲ್ಲಿ ಈತನ ತಾಯಿ ನೈಲಾ ರಜಪೂತರ ರಣಮಲ್ ಎಂಬ ರಾಜನ ಮಗಳಾಗಿದ್ದಳು. ಅಂದ್ರೆ ಈತ ಹಿಂದೂ ತಾಯಿಯ ಮಗನಾಗಿದ್ದ. ಹಿಂದೂ ತಾಯಿಯ ಮಗನಾಗಿದ್ರು ಸಹಿತ ಅತಿ ಹೆಚ್ಚಿನ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿದವನು ಈ ಫಿರೋಜ್ ಶಾ ತುಘಲಕ್. ಇಡೀ ದೆಹಲಿಯ ಸುಲ್ತಾನರೊಳಗ ಅತಿ ಹೆಚ್ಚು ಹಿಂದೂ ವಿರೋಧಿ ನೀತಿ ಅನುಸರಿಸಿದ ಈ ಫಿರೋಜ್ ಶಾ ತುಘಲಕ್. ಈತನ ಆಸ್ಥಾನದಲ್ಲಿ 1,80,000 ಜನ ಗುಲಾಮರಿದ್ದರು. ಇದರಲ್ಲಿ ಬಹುತೇಕರು ಹಿಂದೂಗಳಾಗಿದ್ದರು. 1,80,000 ಜನ ಗುಲಾಮರು ಇಟ್ಟುಕೊಂಡಿದ್ದ. ಅದರೊಳಗ ಬಹುತೇಕರೆಲ್ಲ ಹಿಂದೂಗಳಾಗಿದ್ರು. ಇಲ್ಲಿ ಒಂದು 60,000 ಜನ ಗುಲಾಮರೇನಿದ್ರು ಸೈನಿಕ ಕೆಲಸವನ್ನ, ಮನೆ ಕೆಲಸವನ್ನ, ಅಂಗರಕ್ಷಕ ಕೆಲಸವನ್ನ ಮಾಡಿದ್ರೆ, ಇನ್ನು ಉಳಿದಂತ 1,20,000 ಜನ ಗುಲಾಮರಲ್ಲಿ ಬಹುತೇಕರೆಲ್ಲ ವಿದ್ವಾಂಸರಿದ್ದರಂತೆ. ಅವರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದ. ಆದರೆ ಅವರ ಒಂದು ವಿದ್ವತ್ತಿನ ಕಾರ್ಯಕ್ಕೆ ಬೆಂಬಲವನ್ನ ಕೊಟ್ಟಿದ್ದ ಫಿರೋಜ್ ಶಾ ತುಘಲಕ್. ದೆಹಲಿಯನ್ನಾಳಿದ 32 ಜನ ಸುಲ್ತಾನರಲ್ಲಿ ಅತ್ಯಂತ ಪರೋಪಕಾರಿ ಸುಲ್ತಾನನು ಕೂಡ ಇವನೇ. ಈತನ ಕಾಲದೊಳಗ ಬಹಳಷ್ಟು ಪರೋಪಕಾರಿ ಕಾರ್ಯಗಳು ನಡೀತವೆ. ಈತ ಅತ್ಯಂತ ಪರೋಪಕಾರಿ ಸುಲ್ತಾನ್ ಆಗಿದ್ದ ಫಿರೋಜ್ ಶಾ ತುಘಲಕ್ ಅಂತ ಹೇಳಿ. ಹಾಗಾದ್ರೆ ಯಾಕೆ ಇಷ್ಟೆಲ್ಲ ಅವನ ಬಗ್ಗೆ ಹೇಳ್ತಾ ಇದ್ದೀವಿ, ಅಂತ ಕಾರ್ಯಗಳನ್ನ ನಾವು ಏನ್ ಮಾಡ್ದ ಅಂತೇಳಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದು ಈತನ ಕಾಲದ ಕಂದಾಯ ಸುಧಾರಣೆ ಅಂತೇಳಿ. ಕಂದಾಯ ಸುಧಾರಣೆ, ಹಿಂದೂಗಳ ಮೇಲೆ ತೆರಿಗೆ ವಿಧಿಸಿದ ಮೊಟ್ಟ ಮೊದಲ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಆದರೆ ಈತನು ಎಲ್ಲರ ಮೇಲೂ ತೆರಿಗೆ ವಿಧಿಸ್ತಾನ. ಮುಸ್ಲಿಮರ ಮೇಲೂ ಮುಸ್ಲಿಮೇತರರ ಮೇಲೂ ಸಹಿತ ತೆರಿಗೆಯನ್ನು ವಿಧಿಸಿದ. ಈತನ ಕಾಲದಲ್ಲಿ ಜಾರಿಗೆ ಬಂದಂತ ತೆರಿಗೆಗಳು ಅಂತಂದ್ರೆ ಮೊದಲನೆಯದ್ದು ಕರಜ್ ಅಂತ ಬರ್ತದೆ. ಕರಜ್ ನೆನಪಿರಲಿ, ಕರಜ್ ಎಂದರೆ ಈತನ ಕಾಲದಲ್ಲಿ ಜಾರಿಗೆ ಬಂದಂತ ಒಂದು ಭೂ ಕಂದಾಯ. ಕರಜ್ ಎನ್ನುವುದು ಒಂದು ಭೂ ಕಂದಾಯ ಆಗಿತ್ತು. ಕರಜ್ ಅಂತ ಜಾರಿಗೆ ಬರ್ತದೆ. ಈ ಕರಜ್ 1/10 ಇರ್ತದೆ. ಕರಜ್ 1/10. ಎರಡನೇದು ಜಕಾತ್ ಅಂತ ಒಂದು ತೆರಿಗೆ ಜಾರಿಗೆ ಬರ್ತದ. ಜಕಾತ್. ಈ ಜಕಾತ್ ಎಂದರೇನು? ಜಕಾತ್ ಎಂದರೆ ಇದು ಮುಸ್ಲಿಮರ ಆಸ್ತಿಯ ಮೇಲಿನ ತಲೆಗಂದಾಯ ಅಥವಾ ಮುಸ್ಲಿಮರ ಮೇಲಿನ ತಲೆಗಂದಾಯ ಅಂತ ಕರಿತೀವಿ ಇದನ್ನು. ಮುಸ್ಲಿಮರ ಆಸ್ತಿಯ ಮೇಲಿನ ತಲೆಗಂದಾಯ ಅಥವಾ ಮುಸ್ಲಿಮರ ತಲೆಗಂದಾಯ ಇದು 1/22 ಇತ್ತು. ಇದು 1/22 ತೆರಿಗೆ ವಿಧಿಸ್ತಿದ್ದ ಇವನು. ಇದರ ನಂತರ ಇನ್ನೊಂದು ಬರ್ತದ ಜಜಿಯಾ ಅಂತೇಳಿ. ಅದನ್ನ ಅಲ್ಲಾವುದ್ದೀನ್ ಖಿಲ್ಜಿ ಕಾಲಾಗಿತ್ತು, ಇವ ಮುಂದುವರಿಸ್ತಾನ. ಜಜಿಯಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಹಿಂದೂಗಳ ಮೇಲಿನ ತಲೆಗಂದಾಯ ಅಂತೇಳಿ. ಹಿಂದೂಗಳ ಮೇಲಿನ ತಲೆಗಂದಾಯ.
ಜಸ್ಯಾ ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು 1/2 ಇತ್ತು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದೊಳಗೆ. ದೆಹಲಿಯ ಸುಲ್ತಾನರಿಗೆ ಅತಿ ಹೆಚ್ಚಿನ ಆದಾಯ ತಂದು ಕೊಡುತ್ತಿದ್ದ ತೆರಿಗೆ ಈ ಜಜಿಯಾ ಆಗಿತ್ತು. ಆದ್ರೆ ಇವನ್ ಕಾಲದಾಗ ಅದು 1/2 ಇರಲಿಲ್ಲ, ಅದನ್ನ ಕಡಿಮೆ ಮಾಡ್ತಾನೆ, 1/4 ಮಾಡ್ತಾನೆ. 25% ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಹಿಂದೂಗಳು ಇವನ ಕಾಲದೊಳಗ. ಇನ್ನೊಂದು ಮುಖ್ಯವಾದಂತ ತೆರಿಗೆ ಜಾರಿಗೆ ಬರ್ತದೆ, ಕಮ್ಸ್ ಅಂತೇಳಿ. ಅತಿ ಮುಖ್ಯವಾದಂತ ಒಂದು ತೆರಿಗೆ ಕಮ್ಸ್ ಅಂತ ಜಾರಿಗೆ ಬರ್ತದ. ಈ ಕಮ್ಸ್ ಅಂದ್ರೆ ಎಲ್ಲಾದ್ರೂ ಯುದ್ಧಕ್ಕೆ ಹೋದಾಗ ಸೈನಿಕರು ಏನ್ ಮಾಡ್ತಿದ್ರು, ಅಲ್ಲಿನ ಸಂಪತ್ತನ್ನ ಲೂಟಿ ಹೊಡ್ಕೊಂಡು ಬಂದು ತಮ್ಮ ಸ್ವಂತ ಆಸ್ತಿಯನ್ನಾಗಿ ಮಾಡ್ಕೊಂಡಿದ್ರು. ಸೈನಿಕರು ಯುದ್ಧದ ಸಮಯದಲ್ಲಿ ಲೂಟಿ ಹೊಡೆದ ಸಂಪತ್ತಿನ ಮೇಲಿನ ತೆರಿಗೆ, ಯುದ್ಧದ ಸಮಯದಲ್ಲಿ ಲೂಟಿ ಹೊಡೆದ ಸಂಪತ್ತಿನ ಮೇಲಿನ ತೆರಿಗೆ, ಅದನ್ನ ಕಮ್ಸ್ ಅಂತ ಕರೆತಿರ್ತಾರೆ. ಇದು 1/5 ತೆರಿಗೆ ಇತ್ತು. 1/5 ಈತ ತೆರಿಗೆಯನ್ನ ವಿಧಿಸಿದ್ದ. ಇವು 4 ತೆರಿಗೆಗಳನ್ನ ಈತ ವಿಧಿಸ್ತಾನೆ. ಇದು ಈತನ ಕಾಲದ ಕಂದಾಯ ಸುಧಾರಣೆ ಆಗಿತ್ತು. ತೆರಿಗೆಯನ್ನು ವಿಧಿಸಿದ್ರು ಸಹಿತ ಯಾರನ್ನ ಈತ ಸುಲಿಗೆ ಮಾಡಲಿಲ್ಲ, ಯಾರನ್ನ ಈತ ದರೋಡೆ ಮಾಡಲಿಲ್ಲ. ಒಂದ್ ಕಡೆಗೆ ಕೆಲವು ಜನ ಇತಿಹಾಸಕರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈತನ ರಾಜ್ಯದ ರೈತರ ಮನೆಗಳಲ್ಲಿ ದವಸ ಧಾನ್ಯಗಳು ತುಂಬಿ ತುಳುಕುತ್ತಿದ್ದವು. ಮನೆಯಲ್ಲಿರುವ ದಿವಾಣಗಳು, ಮನೆಯಲ್ಲಿರುವ ಕಪಾಟಗಳು, ಮನೆಯಲ್ಲಿರುವ ಪೆಟ್ಟಿಗೆಗಳು ವಸ್ತ್ರಾಭರಣಗಳಿಂದ ತುಂಬಿ ತುಳುಕುತ್ತಿದ್ದವು ಅಂತ ಹೇಳ್ತಾರೆ. ಅಂದ್ರೆ ಈತನ ರಾಜ್ಯ ಅತ್ಯಂತ ಸಂಪತ್ಭರಿತವಾದ ರಾಜ್ಯ ಆಗಿತ್ತು. ಜನರನ್ನ ದರೋಡೆ ಮಾಡ್ತಕ್ಕಂಥ ರಾಜ ಈತ ಆಗಿರ್ಲಿಲ್ಲ. ಇನ್ನೀತ ಮತ್ತೇನ್ ಮಾಡಿದಪ್ಪ ಅಂತಂದ್ರೆ, ಬಹಳ ಮುಖ್ಯವಾದಂತ ನೆನ್ಪಿಟ್ಟುಕೊಳ್ಬೇಕು, ಈತನು 5 ಜಲಾಶಯಗಳನ್ನ ಕಟ್ತಾನೆ. 5 ಜಲಾಶಯಗಳನ್ನ ಕಟ್ಟಿದ. ಇಂಪಾರ್ಟೆಂಟ್. 5 ಜಲಾಶಯಗಳನ್ನ ಕಟ್ಟಿದ. 5 ಮಸೀದಿಗಳನ್ನ ಕಟ್ಟಿದ. 5 ಜಲಾಶಯಗಳನ್ನ ಕಟ್ಟಿದ. ಅಷ್ಟೇ ಅಲ್ಲದೆ 5 ಮಸೀದಿಗಳನ್ನ ಕಟ್ಟಿದ. 30 ಈತ ಕಾಲೇಜುಗಳನ್ನ ಕಟ್ತಾನೆ. 30 ಕಾಲೇಜುಗಳನ್ನು ನಿರ್ಮಿಸಿದ. 30 ಕಾಲೇಜುಗಳನ್ನು ನಿರ್ಮಿಸಿದ. ಮುಖ್ಯವಾಗಿ 30 ಆಸ್ಪತ್ರೆಗಳನ್ನು ನಿರ್ಮಿಸಿದ. 30 ಕಾಲೇಜುಗಳನ್ನು ನಿರ್ಮಿಸಿದ. ಅಷ್ಟೇ ಅಲ್ಲದೆ 30 ಆಸ್ಪತ್ರೆಗಳನ್ನು ನಿರ್ಮಿಸಿದ. ಬಹಳ ಇಂಪಾರ್ಟೆಂಟ್ ಇದು. 30 ಆಸ್ಪತ್ರೆಗಳು ಈತನ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಅಷ್ಟೇ ಅಲ್ಲದೆ ಈತ 1200 ಉದ್ಯಾನವನಗಳನ್ನು ನಿರ್ಮಿಸಿದ. 1200 ಉದ್ಯಾನವನಗಳನ್ನು ನಿರ್ಮಿಸ್ತಾನೆ. ಆದ್ದರಿಂದ ಈತನನ್ನು ಉದ್ಯಾನವನಗಳ ನಿರ್ಮಾಪಕ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ 100 ಸ್ನಾನದ ಕೊಳಗಳನ್ನು ನಿರ್ಮಿಸಿದ. 100 ಸ್ನಾನದ ಕೊಳಗಳನ್ನ ಈತ ನಿರ್ಮಾಣ ಮಾಡ್ತಾನೆ. 100 ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾನೆ. 100 ಕಾಲುವೆಗಳನ್ನ ನಿರ್ಮಾಣ ಮಾಡಿ ನೀರಾವರಿಗೆ ಈತ ಅವಕಾಶವನ್ನ ಕಲ್ಪಿಸಿದ ಅನ್ನೋ ಕಾರಣಕ್ಕಾಗಿ ಈತನನ್ನ ಕಾಲುವೆಗಳ ನಿರ್ಮಾಪಕ ಅಂತ ಕರೆದ್ರು. ಉತ್ತರ ಭಾರತದ ನೀರಾವರಿ ವ್ಯವಸ್ಥೆಯ ಜನಕ ಅಂತ ಕರೀತಾರೆ. ಕಾಲುವೆಗಳ ನಿರ್ಮಾಪಕ ಹಾಗೂ ಉತ್ತರ ಭಾರತದ ನೀರಾವರಿ ವ್ಯವಸ್ಥೆ ಜನಕ. ಸಟ್ಲೇಜ್ ನದಿಗೆ, ಗಂಗಾ ಯಮುನಾ ನದಿಗೆ ಹಾಗೂ ಸಿಂಧು ನದಿಯ ಉಪನದಿಗಳಿಗೆ ಆತ ಅಲ್ಲಲ್ಲಿ ಕಾಲುವೆಗಳನ್ನು ನಿರ್ಮಿಸ್ತಾನೆ. ಕಾಲುವೆಗಳು ಎಷ್ಟು ಉದ್ದಿದ್ದು ಅಂದ್ರೆ 150-200 ಕಿಲೋಮೀಟರ್ ಉದ್ದದ ಕಾಲುವೆಗಳ ನಿರ್ಮಾಣ ಮಾಡಿದ. ಆದ್ದರಿಂದ ಇವನನ್ನ ಉತ್ತರ ಭಾರತದ ನೀರಾವರಿ ವ್ಯವಸ್ಥೆಯ ಪಿತಾಮಹ ಅಥವಾ ಕಾಲುವೆಗಳ ನಿರ್ಮಾಪಕ ಅಂತ ಕರೆದ್ರು. KS ಪ್ರಿಲಿಮ್ಸ್ ಎಕ್ಸಾಮ್ ಒಳಗ 2 ಸಾರಿ ಪ್ರಶ್ನೆ ಕೇಳಿದರೆ, ಯಾವ ದೆಹಲಿಯ ಸುಲ್ತಾನನನ್ನು ಕಾಲುವೆಗಳ ನಿರ್ಮಾಪಕ ಎಂದು ಕರೆಯಲಾಗುತ್ತದೆ? ನೋಡ್ರಿ, ಗಿಯಾಸುದ್ದೀನ್ ತುಘಲಕ್ ಅಂತ ಏನಿದ್ದ, ಆತ ಕೆರೆಗಳನ್ನ ಕಟ್ಟಿ ಕೆರೆ ನೀರಾವರಿಗೆ ಅವಕಾಶವನ್ನ ಕಲ್ಪಿಸಿದ್ದರೆ, ಈತನು ಕಾಲುವೆಗಳನ್ನ ನಿರ್ಮಿಸಿದ, ಜಲಾಶಯಗಳನ್ನ ನಿರ್ಮಿಸಿದ. ನಾ ಇಲ್ಲಿ ಹೇಳಿದೆ ನಿಮ್ಗೆ, ನೋಡ್ರಿ, 5 ಜಲಾಶಯಗಳು, 5 ಮಸೀದಿಗಳು, 30 ಕಾಲೇಜುಗಳು, 30 ಆಸ್ಪತ್ರೆಗಳು, 1200 ಉದ್ಯಾನವನಗಳು, ಸುಮಾರು 100 ಸ್ನಾನದ ಕೊಳಗಳನ್ನ ನಿರ್ಮಿಸಿದ, 100 ಕಾಲುವೆಗಳನ್ನು ನಿರ್ಮಿಸಿದ. ಅದರ ಬೃಹತ್ ಪ್ರಮಾಣದ ಕಾಲುವೆಗಳು ಸಹಿತ ಇದ್ದು, ಸಣ್ಣ ಸಣ್ಣ ಕಾಲುವೆಗಳು ಸಹಿತ ಇದ್ದು. ಕಾಲುವೆ ನಿರ್ಮಿಸಿದ್ದಕ್ಕಾಗಿ ಅವನನ್ನ ಉತ್ತರ ಭಾರತದ ನೀರಾವರಿ ವ್ಯವಸ್ಥೆಯ ಪಿತಾಮಹ ಅಂತ ಕರೀತಾರೆ, ಅಥವಾ ಉತ್ತರ ಭಾರತದ ನೀರಾವರಿ ವ್ಯವಸ್ಥೆಯ ಜನಕ ಎಂದು ಈತನನ್ನ ಕರೆಯಲಾಗ್ತದೆ. ಅತಿ ಮುಖ್ಯವಾದದ್ದು ಒಂದೇನಪ್ಪಾ ಅಂತಂದ್ರೆ, ದೆಹಲಿ ಹಾಗೂ ದೆಹಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 300 ನಗರಗಳನ್ನು ನಿರ್ಮಾಣ ಮಾಡ್ತಾನೆ. ಆದ್ದರಿಂದ ಇವನನ್ನ ನಗರಗಳ ನಿರ್ಮಾಪಕ ಅಂತ ಕರೀತಾರೆ. ನಗರಗಳ ನಿರ್ಮಾಪಕ. ಈತ ನಿರ್ಮಿಸಿದ ನಗರಗಳ ಸಂಖ್ಯೆ 300 ನಗರಗಳು. ಆದ್ದರಿಂದ ಈತನನ್ನು ನಗರಗಳ ನಿರ್ಮಾಪಕ ಎಂದು ಕರೆಯಲಾಗಿದೆ. ಗಿಯಾಸುದ್ದೀನ್ ತುಘಲಕನು ಯಮುನಾ ನದಿಯ ದಡದಲ್ಲಿ ತುಘಲಕಾಬಾದ್ ಎಂಬ ನಗರವೊಂದನ್ನು ನಿರ್ಮಿಸಿದ್ದ. ಅಲ್ಲಾವುದ್ದೀನ್ ಖಿಲ್ಜಿಯು ಸಿರಿಕೋಟೆ ಎಂಬ ನಗರವನ್ನು ನಿರ್ಮಿಸಿದ್ದ. ಈತನು ನಿರ್ಮಿಸಿದ 300 ನಗರಗಳಿದಾವೆ. ಆ 300 ನಗರಗಳೇನು ಇಂಪಾರ್ಟೆಂಟ್ ಅಲ್ಲ, ಆದರೆ 6 ನಮ್ಗೆ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಳ್ಬೇಕು. 6
ಯಾವಾರು ಅಂತಂದ್ರ ಒಂದು ಫಿರೋಜ್ ಶಾ ಕೋಟ್ಲಾ ಅಂತ ಬರ್ತದ. ಫಿರೋಜ್ ಶಾ ಕೋಟ್ಲಾ ದೆಹಲಿ ಒಳಗೊಂದು ಸ್ಟೇಡಿಯಂ ಇತ್ತು, ಇವತ್ತು ಅದನ್ನ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಕರೀತಾರೆ. ಮೊದಲು ಅದಕ್ಕೆ ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರಿತಿದ್ರು. ಫಿರೋಜ್ ಶಾ ಕೋಟ್ಲಾ ಯಾಕೆ ಸ್ಟೇಡಿಯಂ ಕರೆದ್ರ ಅಂದ್ರೆ ಅದು ಈ ಫಿರೋಜ್ ಶಾ ತುಘಲಕ್ನು ಕಟ್ಟಿದ ನಗರವಾಗಿರುವ ಫಿರೋಜ್ ಶಾ ಕೋಟ್ಲಾದಲ್ಲಿತ್ತು. ಅದಕ್ಕೆ ಅದನ್ನ ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರಿತಿದ್ರು. ಇತ್ತೀಚೆಗೆ ಅದನ್ನ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಕರಿತಾ ಇದ್ದಾರೆ. ಯಾಕಂದ್ರೆ ಬಹುದಿನಗಳವರೆಗೆ ದಿಲ್ಲಿ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷನಾಗಿದ್ದಂತ ಅರುಣ್ ಜೇಟ್ಲಿ, ಅದಕ್ಕಾಗಿ ಅರುಣ್ ಜೇಟ್ಲಿ ಅವರ ಸ್ಮರಣಾರ್ಥವಾಗಿ ಅವ್ರ ನಿಧನದ ನಂತರ ಅದಕ್ಕೆ ಹೆಸರಿಡಲಾಗಿದೆ. ಇರ್ಲಿ, ಫಿರೋಜ್ ಶಾ ಕೋಟ್ಲಾ ಎನ್ನುವುದೊಂದು ನಗರ. ಇದು ನಂತರ ಈತ ನಿರ್ಮಿಸಿದ್ದ ಯಾವುದಪ್ಪ ನಗರ ಅಂದ್ರೆ ಫಿರೋಜಾಬಾದ್ ಅಂತೇಳಿ, ಫಿರೋಜಾಬಾದ್ ಎಂಬ ಒಂದು ನಗರವನ್ನ ನಿರ್ಮಿಸಿದ. ಫಿರೋಜಾಬಾದ್ ಎಂಬ ನಗರ. ಇದಾದ ನಂತರ ಫಿರೋಜ್ಪುರ್ ಅಂತ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಫಿರೋಜ್ಪುರ್, ಫಿರೋಜ್ ಶಾ ಕೋಟ್ಲಾ, ಫಿರೋಜಾಬಾದ್, ಫಿರೋಜ್ಪುರ್ ಅಂತ ಒಂದು ನಗರ ಇದೆ. ಇದಾದ ನಂತರ ಜೌನ್ಪುರ್ ಅಂತ ಇದೆ. ಜೌನ್ಪುರ್ ಅಂತ ಒಂದು ನಗರವನ್ನ ನಿರ್ಮಿಸಿದ. ನಂತರ ಹರ್ಯಾಣದ ಹಿಸ್ಸಾರ್ ಎಂಬ ಒಂದು ನಗರ ನಿರ್ಮಾಣ ಆಗ್ತದೆ. ಇನ್ನೊಂದು ಫತೇಬಾದ್ ಅಂತ ನಗರ ನಿರ್ಮಾಣ ಆಗ್ತದೆ. ಫತೇಬಾದ್ ಅಂತ ಒಂದು ನಗರ ನಿರ್ಮಾಣ ಆಯಿತು. ನೋಡ್ರಿ, 6 ನಗರಗಳು: ಫಿರೋಜ್ ಶಾ ಕೋಟ್ಲಾ, ಫಿರೋಜಾಬಾದ್, ಫಿರೋಜ್ಪುರ್, ಜೌನ್ಪುರ್, ಹಿಸ್ಸಾರ್, ಫತೇಬಾದ್ ಅಂತೇಳಿ 6 ನಗರಗಳನ್ನ ಈತ ನಿರ್ಮಾಣ ಮಾಡ್ತಾನೆ. ಆದ್ದರಿಂದ ಈತನನ್ನು ನಗರಗಳ ನಿರ್ಮಾಪಕ ಅಂತ ಕರೆದ್ರು. ನಗರಗಳ ನಿರ್ಮಾಪಕ. ಪ್ರಶ್ನೆ ಕೇಳ್ತಾನೆ, ದೆಹಲಿಯ ಯಾವ ಸುಲ್ತಾನನನ್ನು ನಗರಗಳ ನಿರ್ಮಾಪಕ ಎಂದು ಕರೆಯಲಾಗುವುದು ಅಂತೇಳಿ. ಫಿರೋಜ್ ತುಘಲಕ್ ನನ್ನ ನಗರಗಳ ನಿರ್ಮಾಪಕ ಎಂದು ಕರೆಯಲಾಗುವುದು. ಈತನು 2 ಚಿನ್ನದ ಈತನು 2 ಮಿಶ್ರಲೋಹದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಈತನು ಜಾರಿಗೆ ತಂದಂತ 2 ಮಿಶ್ರಲೋಹದ ನಾಣ್ಯಗಳು ಅಂತಂದ್ರೆ ಒಂದು ಅದ, ಇನ್ನೊಂದು ಬಿಕ್ ಅಂತೇಳಿ. ಒಂದು ಅದ, ಇನ್ನೊಂದು ಬಿಕ್ ಅಂತಕ್ಕಂಥ 2 ಮಿಶ್ರಲೋಹದ ನಾಣ್ಯಗಳು ಈತನ ಕಾಲದವು ಜಾರಿ ಬರ್ತಾವ. ಅರೇಬಿಯಾದ ಮಾದರಿಯ ನಾಣ್ಯಗಳನ್ನ ಜಾರಿಗೆ ತಂದವನು ಇಲ್ತಮಿಶ್. ಸಾಂಕೇತಿಕ ನಾಣ್ಯಗಳು ಅಥವಾ ಟೋಕನ್ ನಾಣ್ಯಗಳನ್ನು ಜಾರಿಗೆ ತಂದವನು ಮೊಹಮ್ಮದ್ ಬಿನ್ ತುಘಲಕ್. ಮಿಶ್ರಲೋಹದ ನಾಣ್ಯಗಳನ್ನು ಜಾರಿಗೆ ತಂದವನು, ನೆನಪಿರಲಿ, ಮಿಶ್ರಲೋಹದ ನಾಣ್ಯಗಳನ್ನು ಜಾರಿಗೆ ತಂದವನು ಈ ಫಿರೋಜ್ ಶಾ ತುಘಲಕ್. ಈ ಫಿರೋಜ್ ಶಾ ತುಘಲಕ್ನು ಒಂದು ಇಲಾಖೆಯನ್ನು ಸ್ಥಾಪಿಸಿದ. ಆ ಇಲಾಖೆ ಹೆಸರು ದಿವಾನ್ ಎ ಖೈರಾತ್ ಅಂತೇಳಿ. ದಿವಾನ್ ಎ ಖೈರಾತ್ ಎಂಬ ಒಂದು ಇಲಾಖೆಯನ್ನು ಸ್ಥಾಪಿಸಿದ. ಇಂಪಾರ್ಟೆಂಟ್ ಇದು ಇಲಾಖೆ. ದಿವಾನ್ ಎ ಖೈರಾತ್ ಎನ್ನುವುದು ಒಂದು ದಾನ ಧರ್ಮ ಇಲಾಖೆ ಆಗಿತ್ತು. ದೀನ ದಲಿತರ ಉದ್ಧಾರಕ್ಕಾಗಿ ದಾನ ಧರ್ಮ ಇಲಾಖೆಯನ್ನು ಈತ ಸ್ಥಾಪನೆ ಮಾಡ್ತಾನೆ. ಇದರೊಳಗ 2 ಮಂಡಳಿಗಳಿರ್ತಾವ. ಒಂದು ಧಾರ್ಮಿಕ ಮಂಡಳಿ ಅಂತ ಇರ್ತದೆ, ಇನ್ನೊಂದು ವಿಹಾರ ಮಂಡಳಿ ಅಂತ ಇರ್ತದೆ. ಒಂಥರ ಇದು ಚಾರಿಟಬಲ್ ಟ್ರಸ್ಟ್ ಇದ್ದಾಗಿದ್ದು. ದೀನದಲಿತರಿಗೆ, ಬಡವರಿಗೆ ಅವರ ಒಂದು ಕಲ್ಯಾಣ ಮಾಡೋ ಸಲುವಾಗಿ, ಅವರ ಬಡವರ ಉದ್ಧಾರಕ್ಕಾಗಿ, ದೀನದಲಿತರ ಉದ್ಧಾರಕ್ಕಾಗಿ ಉಚಿತವಾಗಿ ಸೇವೆಯನ್ನ ನೀಡೋ ಸಲುವಾಗಿ ಇಂಥ ಒಂದು ಇಲಾಖೆಯನ್ನು ಸ್ಥಾಪಿಸಿದ್ದ ದಿವಾನ್ ಎ ಖೈರಾತ್. ಇದು ದಾನ ಧರ್ಮ ಇಲಾಖೆ. ನಾವು ಇದನ್ನು ಚಾರಿಟೇಬಲ್ ಟ್ರಸ್ಟ್ ಅಂತ ಅನ್ಕೊಂಡ್ರು ಸಹಿತ ಏನ್ ತಪ್ಪಿಲ್ಲ. ಇಂಥ ಒಂದು ಇಲಾಖೆಯನ್ನು ಸ್ಥಾಪಿಸಿದ ಈತ. ಅಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿದೆ, ಕುತುಬ್ ಮಿನಾರ್ ಅಂತ ಒಂದು ಕಟ್ಟಡ ಇದೆ. ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಎಂಬ ಸೂಫಿ ಸಂತನ ಸವಿನೆನಪಿಗಾಗಿ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನ ಕುತುಬುದ್ದೀನ್ ಐಬಕ್ನು ಆರಂಭಿಸಿದ. ಕುತುಬುದ್ದೀನ್ ಐಬಕ್ನು ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದ. ಆದ್ರೆ ಅದನ್ನ ಪೂರ್ಣಗೊಳಿಸಿದವನು ಇಲ್ತಮಿಶ್. ಅದನ್ನ ದುರಸ್ತಿ ಮಾಡಿದವನು ಗಿಯಾಸುದ್ದೀನ್ ಬಲ್ಬನ್ ಅಂತಿದೆ. ಆ ಗಿಯಾಸುದ್ದೀನ್ ಬಲ್ಬನ್ ಕೇವಲ ದುರಸ್ತಿ ಮಾಡಿದ್ದ. ಆದ್ರೆ ಈ ನಮ್ಮ ಫಿರೋಜ್ ಶಾ ತುಘಲಕ್ನು ಆಡಳಿತ ಮಾಡುವ ಸಮಯದಲ್ಲಿ ಸಿಡಿಲು ಬಡದು ಅದಕ್ಕೆ 4 ಅಂತಸ್ತಿದ್ದು 4ನೇ ಅಂತಸ್ತು ಮುರಿದು ಬಿದ್ದು ಬಿಡ್ತದೆ. ಕುತುಬ್ ಮಿನಾರ್ನ 4ನೇ ಅಂತಸ್ತು ಸಿಡಿಲ್ನಿಂದ ಮುರಿದು ಬಿದ್ದಾಗ ಈ ಫಿರೋಜ್ ಶಾ ತುಘಲಕ್ನು ಆ 4ನೇ ಅಂತಸ್ತನ್ನ ಹೊಳೆ ನಿರ್ಮಾಣ ಮಾಡ್ತಾನೆ, ದುರಸ್ತಿ ಮಾಡ್ತಾನೆ. ಆ 4ನೇ ಅಂತಸ್ತನ್ನ ಮಾಡೋ ಟೈಮ್ನಾಗ 4 ಮತ್ತು 5 2 ಅಂತಸ್ತುಗಳನ್ನು ನಿರ್ಮಿಸಿದ. ಇವತ್ತು ಕುತುಬ್ ಮಿನಾರ್ ಏನಿದೆನೋ ಅದರ 4 ಮತ್ತು 5ನೇ ಅಂತಸ್ತುಗಳನ್ನ 4 ಮತ್ತು 5ನೇ ಅಂತಸ್ತುಗಳನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿ ಈ ಫಿರೋಜ್ ಶಾ ತುಘಲಕ್ ಅಂತೇಳಿ. ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡಿದ. ಇನ್ನ ದೆಹಲಿಯನ್ನ ಆಳಿದಂತ ಸುಮಾರು 32 ಜನ, ಆ ಮಹಿಳೆಯೊಬ್ಬಳನ್ನು ಸೇರಿಸಿದ್ರೆ 33 ಜನ. ಈ 33 ಜನರೊಳಗ ತಮ್ಮ ಆತ್ಮಕಥನವನ್ನ ಇವನೊಬ್ಬನನ್ನ ಬಿಟ್ರ ಯಾರು ಬರೆದುಕೊಂಡಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಿಮ್ ಬಗ್ಗೆ ನೀವೇ ಬರ್ಕೊಂಡ್ರೆ ಅದು ಆತ್ಮಕಥನ, ನಿಮ್ ಬಗ್ಗೆ ಇನ್ನೊಬ್ರು ಬರೆದ್ರೆ ಜೀವನ ಚರಿತ್ರೆ, ಬೇರೆದವ್ರು ಬರೆದ್ರೆ ಬಯೋಗ್ರಫಿ, ನೀವು ಬರ್ಕೊಂಡ್ರೆ ಆಟೋಬಯೋಗ್ರಫಿ. ದೆಹಲಿಯ 33 ಜನರಲ್ಲಿ ತನ್ನ ಆತ್ಮಕಥನವನ್ನ ಬರೆದುಕೊಂಡಂತ ಏಕೈಕ ವ್ಯಕ್ತಿ ಈ ಫಿರೋಜ್ ಶಾ ತುಘಲಕ್. ಈತನು ಬರೆದಿರತಕ್ಕಂತ ಆತ್ಮಕಥನ ಫತ್ವತ್ ಐ
ಫಿರೋಜ್ ಶಾಹಿ ಅಂತೇಳಿ. ಪತ್ವತ್ ಐ ಫಿರೋಜ್ ಶಾಹಿ ಅಂತ ಒಂದು ಕೃತಿಯನ್ನ ಈತ ರಚನೆ ಮಾಡ್ತಾನೆ. ಇದು ಫಿರೋಜ್ ಶಾ ತುಘಲಕ್ನು ರಚನೆ ಮಾಡಿರುವ ಅಥವಾ ಬರೆದಿರುವ ಆತನ ಆತ್ಮಕಥನ ಆಗಿದೆ. ನೆನಪಿರಬೇಕು, ಇದು ಫಿರೋಜ್ ಶಾ ತುಘಲಕ್ನ ಆತ್ಮಕಥನ. ಈತ ದಾಳಿಗಳನ್ನ ಮಾಡಲಿಲ್ಲ ಅಂತ ಏನು ಹೇಳಿಲ್ಲ. ಆದ್ರೆ ಈತನ ಅವಧಿ ಅತ್ಯಂತ ಶಾಂತಿಯುತವಾದದ್ದು. ವಿನಾಕಾರಣವಾಗಿ ಯಾರ ಮೇಲೆ ದಾಳಿ ಮಾಡಲಿಲ್ಲ. ಬತಿಂದದ ಮೇಲೆ ದಾಳಿ ಮಾಡ್ತಾನೆ, ಬಂಗಾಳದ ಮೇಲೆ ದಾಳಿ ಮಾಡ್ತಾನೆ, ಮುಲ್ತಾನದ ಮೇಲೆ ದಾಳಿ ಮಾಡ್ತಾನೆ. ಎಲ್ಲೆಲ್ಲಿ ಜನ ದಂಗೆ ಏಳ್ತಾ ಇದ್ರು, ಎಲ್ಲಿ ಸರ್ದಾರು ದಂಗೆ ಏಳ್ತಾ ಇದ್ರು, ಅವ್ರ ವಿರುದ್ಧ ಈತ ದಾಳಿಗಳನ್ನ ಮಾಡಿದ್ದ. ಆದ್ರೆ ಸ್ವಯಂ ಆಗಿ ಎಲ್ಲಿ ಯುದ್ಧಗಳನ್ನ ಮಾಡಿದ್ದು ಕಡಿಮೆ. ಅದಕ್ಕೆ ಈತನ ಅವಧಿಯನ್ನ ಅತ್ಯಂತ ಶಾಂತಿಯುತವಾದ ಅವಧಿ ಅಂತ ನಾವು ಹೇಳ್ತೀವಿ. ಈ ಫಿರೋಜ್ ಶಾ ತುಘಲಕ್ನು 1388ರಲ್ಲಿ ನಿಧನ ಹೊಂದಿದಾಗ ಅಲ್ಲಿ ಎರಡನೇ ಗಿಯಾಸುದ್ದೀನ್ ಅಂತ ಬರ್ತಾನೆ. ಇಂಪಾರ್ಟೆಂಟ್ ಅಲ್ಲ, ಬಂದ್ ಹೋದ. ಎರಡನೇ ಗಿಯಾಸುದ್ದೀನ್ ನಂತರ ಬರೋವನು ಅಬೂಬಕರ್ ಅಂತ ಬರ್ತಾನೆ. ಅವನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆ ಅಬೂಬಕರ್ನ ನಂತರ ಬರುವ ಒಬ್ಬ ಸುಲ್ತಾನ ಇದ್ದಾನೆ, ನಾಸಿರುದ್ದೀನ್ ಮಹಮ್ಮದ್ ಅಂತೇಳಿ. ನಾಸಿರುದ್ದೀನ್ ಮಹಮ್ಮದ್ ತುಘಲಕ್ ಅಂತ ಬರ್ತಾನೆ. ಈತನೇ ಈ ಮನೆತನದ ಕೊನೆಯ ಸುಲ್ತಾನ. ನೆನಪಿರ್ಲಿ, ತುಘಲಕ್ ಸಂತತಿಯ ಕೊನೆಯ ಸುಲ್ತಾನ ನಾಸಿರುದ್ದೀನ್ ಮಹಮ್ಮದ್ ಅಂತೇಳಿ. ನಾಸಿರುದ್ದೀನ್ ಮಹಮ್ಮದ್ ತುಘಲಕ್ ಸಂತತಿಯ ಕೊನೆಯ ಸುಲ್ತಾನ. ಎಸ್, ಇವನು ಕೂಡ ನಮಗೆ ಇಂಪಾರ್ಟೆಂಟ್. ಯಾಕೆ ಇವನು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಅಫಘಾನಿಸ್ತಾನದೊಳಗೆ ಒಂದು ಪ್ರದೇಶ, ಒಂದು ಬುಡಕಟ್ಟು, ಬರ್ಲಾಸ್ ಅಂತ ಒಂದು ಬುಡಕಟ್ಟು ಅಥವಾ ಚಗಟೈ ಬರ್ಲಾಸ್ ಅಂತ ಕರಿತಿರ್ತಾರೆ. ಆ ಬರ್ಲಾಸ್ ಬುಡಕಟ್ಟಿಗೆ ಸೇರಿದಂತ ಒಬ್ಬ ವ್ಯಕ್ತಿ ಅಮೀರ್ ತುರ್ಗಿ ಅಂತ. ಆ ಅಮೀರ್ ತುರ್ಗಿಗೊಬ್ಬ ಮಗ ಇರ್ತಾನೆ, ಅವನ ಹೆಸರು ತೈಮೂರ್ ಅಂತ. ಆ ಅಫಘಾನಿಸ್ತಾನದ ಸಮರಕಂಡ ಎಂಬ ಪ್ರದೇಶವನ್ನ ಆತ ಆಳ್ತಿದ್ದ. ಸಮರಕಂಡದ ರಾಜನಾಗಿದ್ದಂತ ತೈಮೂರನು ಇವ ಆಡಳಿತ ಮಾಡುವ ಸಮಯದೊಳಗೆ ದೆಹಲಿ ಮೇಲೆ ದಾಳಿ ಮಾಡ್ತಾನೆ. 1398ರೊಳಗ, ಕ್ರಿಸ್ತ ಶಕ 1398ರೊಳಗ ತೈಮೂರನು ಬಂದು ಇವನ ಮೇಲೆ, ಅಂದ್ರೆ ದೆಹಲಿಯ ಮೇಲೆ ದಾಳಿ ಮಾಡ್ತಾನೆ. ಜಗತ್ತು ಕಂಡಂತ ಅತ್ಯಂತ ಕ್ರೂರ ದಾಳಿಕೋರ ಚೆಂಗಿಸ್ ಖಾನ್. ಚೆಂಗಿಸ್ ಖಾನ ಉದ್ದೇಶ ಏನಾಗಿತ್ತು? ಇಡೀ ಜಗತ್ತಿನ ಪ್ರಮುಖ ನಗರಗಳನ್ನೆಲ್ಲವನ್ನ ಲೂಟಿ ಹೊಡೆದು ತಾನು ಶ್ರೀಮಂತ ಆಗಬೇಕು ಆತನ ಆಸೆ ಆಗಿತ್ತು. ಖಡ್ಗ ಮತ್ತು ಬೆಂಕಿ ಆತನ ಅಸ್ತ್ರಗಳಾಗಿದ್ದು. ಆದ್ರೆ ಇವ ಏನ್ ತೈಮೂರ್ ಅಂತಿದ್ದಾನೋ, ಈ ತೈಮೂರ್ನ ಉದ್ದೇಶ ಇಡೀ ಜಗತ್ತನ್ನ ಇಸ್ಲಾಮೀಕರಣಗೊಳಿಸಬೇಕಂತಾಗಿತ್ತು. ಆ ಉದ್ದೇಶಕ್ಕಾಗಿ ಜಗತ್ತಿನ ಬಹುತೇಕ ನಗರಗಳ ಮೇಲೆ ದಾಳಿ ಮಾಡ್ತಿದ್ದ. ಪರ್ಷಿಯಾದ ಮೇಲೆ ದಾಳಿ ಮಾಡಿದ್ದ, ಗ್ರೀಕ್ನ ಮೇಲೆ ದಾಳಿ ಮಾಡಿದ್ದ, ಮುಖ್ಯ ನಗರಗಳ ಮೇಲೆ ದಾಳಿ ಮಾಡಿ ಆತ ಸಂಪತ್ತನ್ನು ಲೂಟಿ ಹೊಡೆದಿದ್ದ. ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಜನರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದ. ಅಂತ ತೈಮೂರನು ಭಾರತದ ಮೇಲೆ ದಾಳಿ ಮಾಡ್ತಾನೆ. ಎಸ್, ತೈಮೂರನ ದಾಳಿ ಎಕ್ಸಾಮ್ನಾಗ ಬಹಳ ಸಾರಿ ಕೇಳ್ತಾರೆ ಇವನ ಬಗ್ಗೆ, ತೈಮೂರನ ಬಗ್ಗೆ. ತೈಮೂರನ ದಾಳಿ, ಈತ ದಾಳಿ ಮಾಡಿದ್ದು 1398, ಮರಳಿ ಹೋದದ್ದು 1399. 1398ರ ಡಿಸೆಂಬರ್ ತಿಂಗಳ 18ನೇ ತಾರೀಕಿಗೆ ಡೆಲ್ಲಿಗೆ ಬರ್ತಾನ ಅವನು ತೈಮೂರನು. ನೋಡೋಣ ತೈಮೂರನ ದಾಳಿ. ನೋಡೋಣ. ಮೊದಲನೆಯದ್ದು, ಈತ ಬರ್ಲಾಸ್ ಎಂಬ ಪಂಗಡಕ್ಕೆ ಸೇರಿದವನು. ಈತನ ತಂದೆ ಅಮೀರ್ ತುರ್ಗಿ ಅಂತೇಳಿ. ಅಮೀರ್ ತುರ್ಗಿ ಅಂತ ವ್ಯಕ್ತಿ. ಈ ಅಮೀರ್ ತುರ್ಗಿಯ ಮಗನಾಗಿರುವ ಈತ ಸಮರಕಂಡ ಅಂದ್ರೆ ಒಂದು ಪ್ರದೇಶ ಇದು. ಈ ಸಮರಕಂಡ ಎಂಬ ಪ್ರದೇಶಕ್ಕೆ ರಾಜನಾಗಿದ್ದ. ಅಲ್ಲಿನ ರಾಜನಾಗಿದ್ದುಕೊಂಡು ಈತ ಒಂದು ಆಸೆ ಇಟ್ಕೊಂಡಿದ್ದ, ಇಡೀ ಜಗತ್ತಿನ ಎಲ್ಲಾ ಪ್ರದೇಶಗಳನ್ನ ಇಸ್ಲಾಮೀಕರಣಗೊಳಿಸಬೇಕು, ಇಡೀ ಜಗತ್ತನ್ನ ಇಸ್ಲಾಮೀಕರಣಗೊಳಿಸಬೇಕು ಅಂತೇಳಿ ಈತನು ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಈ ಇಸ್ಲಾಮೀಕರಣದ ಒಂದು ಭಾಗವಾಗಿ ಆತನು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನ. 1398ರೊಳಗ ಡಿಸೆಂಬರ್ 18ನೇ ತಾರೀಕಿಗೆ, 1398 ಡಿಸೆಂಬರ್ 18ಕ್ಕೆ ಆತನು ದೆಹಲಿ ಮೇಲೆ ಬಂದು ದಾಳಿ ಮಾಡಿದ. ಇಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಮೊದಲನೆಯದ್ದು, ತೈಮೂರನು ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಅಂತ ಕೇಳ್ತಾರೆ. ಅವಾಗ 1398ರಿಂದ 99 ಅಂತ ಹೇಳಬಾರ್ದು. ತೈಮೂರನು ಭಾರತದ ಮೇಲೆ ಅಥವಾ ದೆಹಲಿಯ ಮೇಲೆ ದಾಳಿ ಮಾಡಿದ ವರ್ಷ 1398 ಅಷ್ಟೇ. ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದಾಗ ದೆಹಲಿಯನ್ನ ಆಳುತ್ತಿದ್ದ ಸಂತತಿ ಯಾವುದು? ನೆನಪಿರ್ಲಿ, ತುಘಲಕ್ ಸಂತತಿ. ತೈಮೂರನು ಭಾರತದ ಮೇಲೆ ದಾಳಿ ಮಾಡಿದಾಗ ಅಥವಾ ದೆಹಲಿ ಮೇಲೆ ದಾಳಿ ಮಾಡಿದಾಗ ದೆಹಲಿಯನ್ನ ಆಳುತ್ತಿದ್ದ ಸುಲ್ತಾನ ಯಾರು? ನಾಸಿರುದ್ದೀನ್ ಮಹಮ್ಮದ್ ಶಾ ತುಘಲಕ್. ಅಥವಾ ತೈಮೂರನ ದಾಳಿಯನ್ನ ಎದುರಿಸಿದ ದೆಹಲಿಯ ಸುಲ್ತಾನ ಯಾರು ಅಂತ ಕೇಳಿದ್ರೆ ನಾಸಿರುದ್ದೀನ್ ಮಹಮ್ಮದ್ ಶಾ ತುಘಲಕ್ ಅಂತೇಳಿ. ಈತನು ಬಂದು 15 ದಿನಗಳ ಕಾಲ ದೆಹಲಿಯಲ್ಲಿ ಇದ್ದು ಈತನ ಜೊತೆಗೆ ಹೋರಾಡಿ ಇವನನ್ನು ಸೋಲಿಸಿದ ನಾಸಿರುದ್ದೀನ್ ಮಹಮ್ಮದ್ ಶಾನನ್ನ, ಇವನನ್ನು ಸೋಲಿಸಿದಂತ ಈತನು ಅಂದ್ರೆ ಈ ತೈಮೂರನು 1 ಲಕ್ಷ ಜನ ಹಿಂದೂಗಳನ್ನ ಹತ್ಯೆ ಮಾಡ್ತಾನೆ. 1 ಲಕ್ಷ ಜನ ಹಿಂದೂಗಳನ್ನ ಹತ್ಯೆ ಮಾಡಿದ, ಅಪಾರವಾದ ಸಂಪತ್ತನ್ನ ದೋಚಿದ. ಅಷ್ಟೇ ಅಲ್ಲದೆ ಲಕ್ಷಾಂತರ ಜನರನ್ನ
ಈತನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿ 1399 ಮರಳಿ ತನ್ನ ದೇಶಕ್ಕೆ ಹೋಗ್ತಾನೆ. ಮರಳಿ ತನ್ನ ದೇಶಕ್ಕೆ ಹೋದ. ಇವೇನ್ ತೈಮೂರ್ ಅಂತದಾನೋ, ಈ ತೈಮೂರನ ಮೊಮ್ಮಗನೇ ಬಾಬರ್. ತೈಮೂರನ ಮೊಮ್ಮಗನೆಲ್ಲ ಓದ್ತೀವಿ ಈಗ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ. ಏನ್ ತೈಮೂರನಲ್ಲ, ತೈಮೂರನ ಮಗ ಶಾರುಖ್ ಖಾನ್ ಅಂತ ಬರ್ತಾನೆ, ಶಾರುಖ್ ಖಾನ್ ಮಗ ಅಸಫ್ ಖಾನ್ ಅಂತ ಬರ್ತಾನೆ, ಅಸಫ್ ಖಾನ್ ಮಗ ಉಮರ್ ಶೇಖ್ ಮಿರ್ಜಾ ಅಂತ ಬರ್ತಾನೆ, ಆ ಉಮರ್ ಶೇಖ್ ಮಿರ್ಜಾನ ಮಗ ಬಾಬರ್. ಅಂದ್ರೆ ತೈಮೂರನ ಮರಿ ಮೊಮ್ಮಗ ಬಾಬರನು ಭಾರತಕ್ಕೆ ಬಂದು ಮೊಘಲ ಸಾಮ್ರಾಜ್ಯವೊಂದನ್ನು ಸ್ಥಾಪನೆ ಮಾಡ್ತಾನೆ. ಅದೇ ಮೊಘಲ ಸಾಮ್ರಾಜ್ಯ ಅಂತೇಳಿ. ಓಕೆ, ಇಷ್ಟು ಮೊಘಲ ತುಘಲಕ್ ಸಂತತಿ. ಇದು ಈ ತುಘಲಕ್ ಸಂತತಿಯ ನಾಸಿರುದ್ದೀನ್ ಮೊಹಮ್ಮದ್ ಶಾ ಕೊನೆಯವನು ಅಂತ ಹೇಳಿದೆ. ಯಾಕೆ ಅವನು ಕೊನೆಯವನಾದ ಅಂತಂದ್ರೆ, ಒಬ್ಬ ಕಿಜರ್ ಖಾನ್ ಅಂತ ವ್ಯಕ್ತಿ ಬರ್ತಾನೆ. ಆ ಕಿಜರ್ ಖಾನ್ ಎಂಬಾತನು ಬಂದು ಈತನ ಮೇಲೆ ದಾಳಿ ಮಾಡಿ ಇವನನ್ನ ಸೋಲಿಸಿ ಇವನಿಂದ ರಾಜ್ಯವನ್ನ ವಶಪಡಿಸಿಕೊಂಡು ದೆಹಲಿಯಲ್ಲಿ ತಾನು ಆಡಳಿತವನ್ನ ಆರಂಭಿಸಿದ 1414 ಆ ಕಿಜರ್ ಖಾನನು ಮೊಹಮ್ಮದ್ ಪೈಗಂಬರ್ ಅವರು ಯಾವ ಪಂಗಡಕ್ಕೆ ಸೇರಿದವರು? ಸೈಯದ್. ಆ ಸೈಯದ್ ಪಂಗಡಕ್ಕೆ ಕಿಜರ್ ಖಾನ್ ಸೇರಿದ್ದ ಅನ್ನೋದಕ್ಕೆ ಆ ಮನೆತನಕ್ಕೆ ಸೈಯದ್ ಸಂತತಿ ಅಂತೇಳಿ ಹೆಸರು ಬರ್ತದೆ. ನಾವೀಗ ನೋಡೋಣ ಸೈಯದ್ ಸಂತತಿ ಅಂತ. ಈ ಸೈಯದ್ ಅಂತ ಹೆಸರು ಬರಬೇಕಾದ್ರೆ ಕಾರಣ ಏನು ಅಂತ ಹೇಳಿದೆ ನಾನು. ಮೊಹಮ್ಮದ್ ಪೈಗಂಬರ್ ಅವರ ಜನಿಸಿದಂತ ಸಂತತಿ ಸೈಯದ್ ಸಂತತಿ. ಆ ಸೈಯದ್ ಸಂತತಿಗೆ ಸೇರಿದಂತ ವ್ಯಕ್ತಿ ಇದನ್ನ ಸ್ಥಾಪನೆ ಮಾಡಿದ, ಅದಕ್ಕೆ ಇದನ್ನ ಸೈಯದ್ ಸಂತತಿ ಅಂತೇಳಿ ನಾವು ಕರಿತೀವಿ. ಈ ಒಂದು ಮನೆತನದ ಸ್ಥಾಪಕ ಕಿಜರ್ ಖಾನ್ ಅಂತೇಳಿ, ಈ ಮನೆತನದ ಸ್ಥಾಪಕ ಕಿಜರ್ ಖಾನ್ ಅಂತ ಬರ್ತಾನೆ. ಈ ಕಿಜರ್ ಖಾನ್ ಎಂಬ ವ್ಯಕ್ತಿಯು ಕ್ರಿಸ್ತ ಶಕ 1414 1421 ಆಡಳಿತವನ್ನ ಮಾಡ್ತಾನೆ. ಕಿಜರ್ ಖಾನ್ ತನ್ನ ಆಡಳಿತದುದ್ದಕ್ಕೂ ತೈಮೂರನ ಮಗನಾಗಿರುವ ಶಾರುಖ್ ಖಾನ್ಗೆ ಕಪ್ಪವನ್ನ ನೀಡ್ತಾ ಬರ್ತಾನೆ. ಇಲ್ಲಿ ನಮಗೆ ಏನು ಪ್ರಶ್ನೆ ಕೇಳಲ್ಲ, ಜಾಸ್ತಿ ಪ್ರಶ್ನೆ ಕೇಳಿದ್ರು. ಒಂದೇ ಪ್ರಶ್ನೆಯನ್ನ ಕೇಳೋದು, ಏನಂತ ಹೇಳಿ, ಸೈಯದ್ ಸಂತತಿಯ ಸ್ಥಾಪಕ ಯಾರು ಅಂತ ಒಂದೇ ಪ್ರಶ್ನೆ ಕೇಳೋದು. ಇನ್ನೊಂದು ಹಾಗೆ ಗೊತ್ತಿರಲಿ, ಈತನು ತನ್ನ ಆಡಳಿತದುದ್ದಕ್ಕೂ ಆ ತೈಮೂರನ ಮಗನಾಗಿರುವ ಶಾರುಖ್ ಖಾನ್ಗೆ ಕಪ್ಪವನ್ನ ಕೊಡ್ತಾ ಬರ್ತಾನೆ. ಈ ಕಿಜರ್ ಖಾನ್ ನಂತರ ಆಡಳಿತಕ್ಕೆ ಬರೋನು ಮುಬಾರಕ್ ಶಾ ಅಂತ ವ್ಯಕ್ತಿ. ಮುಬಾರಕ್ ಶಾ ಎಂಬ ವ್ಯಕ್ತಿಯು ಆಡಳಿತಕ್ಕೆ ಬರ್ತಾನೆ. ನೋಡ್ರಿ, ಗುಲಾಮಿ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದವರು ಇಲ್ತಮಿಶ್ ಮತ್ತು ಗಿಯಾಸುದ್ದೀನ್ ಬಲ್ಬನ್. ಖಿಲ್ಜಿ ಸಂತತಿ ಒಳಗ ಅತ್ಯಂತ ಪ್ರಸಿದ್ಧನಾಗಿದ್ದವನು ಅಲ್ಲಾವುದ್ದೀನ್ ಖಿಲ್ಜಿ. ತುಘಲಕ್ ಸಂತತಿ ಒಳಗ ಅತ್ಯಂತ ಪ್ರಸಿದ್ಧನಾಗಿದ್ದವನು ಮೊಹಮ್ಮದ್ ಬಿನ್ ತುಘಲಕ್. ಆದ್ರೆ ಈ ಒಂದು ಮನೆತನದೊಳಗ ಅತ್ಯಂತ ಪ್ರಸಿದ್ಧನಾಗಿದ್ದವನು ಮುಬಾರಕ್ ಶಾ. ಅದೇನು ಹೇಳ್ತಾರಲ್ಲ, ಇದ್ದವರೊಳಗೆ ಇವ ಸ್ವಲ್ಪ ಒಳ್ಳೆಯವನು ಅಂತ, ಹಂಗೆ ಇವನು ಪ್ರಸಿದ್ಧನಾಗಿದ್ದವನು. ಯಾಕೆ ಇವನು ಪ್ರಸಿದ್ಧನಾಗಿದ್ದ ಮುಬಾರಕ್ ಶಾ ಅಂತಂದ್ರೆ, ಮೊದಲನೆಯದು ಹಿಂದೂಗಳಿಗೆ ಆಡಳಿತದಲ್ಲಿ ಅವಕಾಶ ಕಲ್ಪಿಸಿದ ಮೊಟ್ಟ ಮೊದಲ ದೆಹಲಿಯ ಸುಲ್ತಾನ್. ಹಿಂದೂಗಳಿಗೆ ಆಡಳಿತದಲ್ಲಿ ಅವಕಾಶ ಕಲ್ಪಿಸಿದ ಮೊಟ್ಟ ಮೊದಲ ಸುಲ್ತಾನ ಈ ಮುಬಾರಕ್ ಶಾ ಅಂತೇಳಿ. ಎರಡನೆಯದು, ಯಮುನಾ ನದಿಯ ದಡದಲ್ಲಿ ಮುಬಾರಕಾಬಾದ್ ಎಂಬ ನಗರವನ್ನ ನಿರ್ಮಿಸಿದ. ಯಮುನಾ ನದಿಯ ದಡದಲ್ಲಿ ಮುಬಾರಕಾಬಾದ್ ಎಂಬ ನಗರವನ್ನ ನಿರ್ಮಾಣ ಮಾಡ್ತಾನೆ. ನೆನಪಿಟ್ಕೊಳ್ರಿ, ಸಿರಿಕೋಟೆ ಎಂಬ ನಗರವನ್ನ ನಿರ್ಮಿಸಿದವನು ಅಲ್ಲಾವುದ್ದೀನ್ ಖಿಲ್ಜಿ. ತುಘಲಕಾಬಾದ್ ಎಂಬ ನಗರವನ್ನ ನಿರ್ಮಿಸಿದವನು ಗಿಯಾಸುದ್ದೀನ್ ತುಘಲಕ್. 300 ನಗರಗಳನ್ನ, ಫಿರೋಜ್ ಶಾ ಕೋಟ್ಲಾ, ಫಿರೋಜಾಬಾದ್, ಫಿರೋಜ್ಪುರ್, ಜೌನ್ಪುರ್, ಹಿಸಾರ್, ಫತೇಬಾದ್ ಸೇರಿದಂತೆ 300 ನಗರಗಳನ್ನ ನಿರ್ಮಿಸಿದವನು ಫಿರೋಜ್ ಶಾ ತುಘಲಕ್. ಆದ್ರೆ ಮುಬಾರಕಾಬಾದ್ ಎಂಬ ನಗರವನ್ನ ನಿರ್ಮಿಸಿದವನು ಈ ಮುಬಾರಕ್ ಶಾ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಈತ ಮಾಡ್ತಕ್ಕಂಥ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಜಮೀನುದಾರಿಕೆ ಹಕ್ಕು. ಜಮೀನುದಾರಿಕೆ ಹಕ್ಕನ್ನ ಪ್ರತಿ 3 ವರ್ಷಗಳಿಗೊಮ್ಮೆ ವರ್ಗಾವಣೆ ಮಾಡ್ತಿದ್ದ. ಜಮೀನುದಾರಿಕೆ ಹಕ್ಕನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ವರ್ಗಾವಣೆ ಮಾಡ್ತಿದ್ದ. ಏನಿದ್ರ ಅರ್ಥ? ವರ್ಗಾವಣೆ ಮಾಡಿದ ಅಂದ್ರೆ ಅರ್ಥ ಏನಪ್ಪಾ? ನೆನಪಿರ್ಲಿ, ಈ 3 ವರ್ಷ ನಾನ್ ಜಮೀನ್ದಾರ ಆಗಿದ್ರೆ ನಾನು 3 ವರ್ಷ ಮಾತ್ರ ಜಮೀನ್ದಾರ, ಇನ್ನು ಮುಂದಿನ 3 ವರ್ಷಗಳ ಕಾಲ ಮತ್ತ ಮುಂದಿನ 3 ವರ್ಷ ಮತ್ತೊಬ್ಬ ಜಮೀನ್ದಾರ. ಹಿಂಗ ಜಮೀನ್ದಾರಿಕೆ ಹಕ್ಕನ್ನ ವರ್ಗಾವಣೆ ಮಾಡ್ತಿದ್ದ. ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿದಂತ ವ್ಯಕ್ತಿ, ಆರ್ಥಿಕ ಸಮಾನತೆಯನ್ನು ತರಲು ಪ್ರಯತ್ನಿಸಿದ ಜಮೀನ್ದಾರಿಕೆ ಹಕ್ಕನ್ನ 3 ವರ್ಷಕ್ಕೊಮ್ಮೆ ವರ್ಗಾವಣೆ ಮಾಡ್ತಿದ್ದ. ನೆಕ್ಸ್ಟ್, ಈ ಮುಬಾರಕ್ ಶಾನ ನಂತರ ಬರೋನು ಮೊಹಮ್ಮದ್ ಶಾ ಅಂತ ಬರ್ತಾನೆ. ಮುಬಾರಕ್ ಶಾನ ನಂತರ ಬರೋನು ಮೊಹಮ್ಮದ್ ಶಾ ಅಂತ ಬರ್ತಾನೆ. ಈ ಮೊಹಮ್ಮದ್ ಶಾ ಎನ್ನುವ ವ್ಯಕ್ತಿಯು ಕ್ರಿಸ್ತ ಶಕ 1435 42 ಆಡಳಿತವನ್ನ ಮಾಡ್ತಾನ. ಅತ್ಯಂತ ದುರ್ಬಲನಾಗಿದ್ದಂತ ವ್ಯಕ್ತಿ, ಅತ್ಯಂತ ದುರ್ಬಲನಾಗಿದ್ದವನು. ಶ್ರೇಷ್ಠ ಸಮರ್ಥ ತಂದೆಯ ಅಸಮರ್ಥ ಮಗ ಅಂತ ಹೇಳ್ಬೋದು. ಈತ ದುರ್ಬಲನಾಗಿದ್ದ. ಈ ಮೊಹಮ್ಮದ್ ಶಾನ ನಂತರ ಅವನ ಮಗ ಬರ್ತಾನೆ ಅಲ್ಲಾವುದ್ದೀನ್ ಅಲಂ ಶಾ ಅಂತೇಳಿ. ಅಲ್ಲಾವುದ್ದೀನ್ ಅಲಂ ಶಾ ಅಂತ ಬರ್ತಾನೆ. ಈ ಅಲ್ಲಾವುದ್ದೀನ್ ಅಲಂ ಶಾನು ಸಹಿತ ಮೊಹಮ್ಮದ್ ಶಾನ ತರಹ ಅತ್ಯಂತ ದುರ್ಬಲನಾಗಿದ್ದಂತ ವ್ಯಕ್ತಿಯಾಗಿದ್ದ. ಕ್ರಿಸ್ತ ಶಕ 1442 1451
ಈ ಅಲ್ಲಾವುದ್ದೀನ್ ಅಲಂ ಶಾ ಆಡಳಿತ ಮಾಡಿದ. ಈತನ ಕಾಲದೊಳಗೆ ಬಹಲುಲ್ ಲೋದಿ ಎಂಬ ವ್ಯಕ್ತಿ ಬಂದು ಇವನನ್ನ ಸೋಲಿಸಿ ಇವನಿಂದ ರಾಜ್ಯವನ್ನ ವಶಪಡಿಸಿಕೊಂಡು ಅವನ ಆಡಳಿತವನ್ನ ಆರಂಭಿಸ್ತಾನೆ. ಲೋದಿ ಸಂತತಿ ಅಂತೇಳಿ ಸ್ಥಾಪನೆ ಆಗ್ತದೆ. ಈತನೇ ಸಯ್ಯದ್ ಸಂತತಿಯ ಕೊನೆಯ ಸುಲ್ತಾನ. ಸಯ್ಯದ್ ಸಂತತಿಯ ಕೊನೆಯ ಸುಲ್ತಾನ ಈ ಅಲ್ಲಾವುದ್ದೀನ್ ಅಲಂ ಶಾ ಅಂತಕ್ಕಂಥ ವ್ಯಕ್ತಿ. 4 ಜನ ಇಲ್ಲಿ ಆಡಳಿತ ಮಾಡಿದ್ರು ಸುಮಾರು 37 ವರ್ಷಗಳ ಕಾಲ. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಹಂಗಂತೇಳಿ ಇಂಪಾರ್ಟೆಂಟ್ ಅಲ್ಲ ಅಂತಾನೂ ಅಲ್ಲ, ಓದ್ಬೇಕು ನಾವು ಇದನ್ನು ಚೆನ್ನಾಗಿ. ಕಿಜರ್ ಖಾನ್ ಸ್ಥಾಪಕ, ಇವನು ಪ್ರಸಿದ್ಧನಾದವನು, ಇವನು ಕೊನೆಯವನು. ಇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕು. ಈ ಸಯ್ಯದ್ ಸಂತತಿ ಬಗ್ಗೆ ಹೆಚ್ಚಿಗೆ ಏನೋ ಅವಶ್ಯಕತೆ ಇಲ್ಲ. ಇನ್ನ ಈ ಸಯ್ಯದ್ ಸಂತತಿಯ ಅವನತಿಯ ನಂತರ ಸ್ಥಾಪನೆಯಾದಂಥ ಇನ್ನೊಂದು ಸಂತತಿ, ಕೊನೆಯ ಸಂತತಿ ಲೋದಿ ಸಂತತಿ ಅಂತೇಳಿ. ಲೋದಿ ಸಂತತಿ ಭಾರತದಲ್ಲಿ ಆಡಳಿತ ನಡೆಸಿದಂಥ ಏನು 5 ಸಂತತಿಗಳದಾವೋ ಅದರೊಳಗ ಮೊದಲ 4 ಸಂತತಿಗಳು ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್ ಇವು ಟರ್ಕ್ ಪಂಗಡಕ್ಕೆ ಸೇರಿದ್ದಾಗಿದ್ರೆ, ಲೋದಿ ಸಂತತಿಯವರು ಅಫ್ಘಾನ್ ಪಂಗಡಕ್ಕೆ ಸೇರಿದವರಾಗಿರ್ತಾರೆ. ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಅಫ್ಘಾನ್ ಮನೆತನ ಯಾವುದು ಅಂತ ಪ್ರಶ್ನೆ ಕೇಳಿದ್ರ ಈ ಲೋದಿ ಸಂತತಿಯು ಭಾರತದಲ್ಲಿ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಅಫ್ಘಾನ್ ಮನೆತನ ಆಗಿದೆ. ಮೊಟ್ಟ ಮೊದಲ ಅಫ್ಘಾನ್ ಮನೆತನ ಈ ಒಂದು ಲೋದಿ ಸಂತತಿ. ಯಾಕೆ ಲೋದಿ ಅಂತ ಹೆಸರು ಬಂತು ಇವರಿಗೆ ಅಂತ ಕೇಳಿದ್ರೆ, ಇವರ ಮನೆತನದ ಹೆಸರು ಅಫ್ಘಾನಿಸ್ತಾನದೊಳಗೆ ಲೋದಿ ಅಂತಿತ್ತು, ಅದಕ್ಕೆ ಅವರನ್ನ ಲೋದಿ ಮನೆತನದವರು ಅಂತೇಳಿ ಕರೀತಾರ. ಈ ಮನೆತನದ ಸ್ಥಾಪಕ ಬಹಲುಲ್ ಲೋದಿ ಅಂತೇಳಿ. ಈ ಮನೆತನದ ಸ್ಥಾಪಕ ಬಹಲುಲ್ ಲೋದಿ ಎಂಬ ವ್ಯಕ್ತಿ. ಈ ಬಹಲುಲ್ ಲೋದಿಯು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಕೆಲ ವರ್ಷಗಳ ಕಾಲ ಅಂತಂದ್ರೆ 1451ರಿಂದ 1489ರವರೆಗೆ ಈತ ಆಡಳಿತವನ್ನ ಮಾಡ್ತಾನೆ. ಆಡಳಿತವನ್ನು ಮಾಡಿದ. ಇಲ್ಲಿ ಒಂದೇ ಒಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು, ಈತನು ಈ ಮನೆತನದ ಸ್ಥಾಪಕ ಅನ್ನೋ ವಿಚಾರ. ಸ್ಥಾಪಕನು ಅಷ್ಟೇ ಗೊತ್ತಿರಲಿ. ಆದ್ರೆ ಈ ಬಹಲುಲ್ ಲೋದಿಯ ನಂತರ ಒಬ್ಬ ಬರ್ತಾನೆ, ಸಿಕಂದರ್ ಲೋದಿ ಅಂತೇಳಿ. ಈ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರುವ ಸುಲ್ತಾನ ಸಿಕಂದರ್ ಲೋದಿ. ಈ ಮನೆತನದ ನೋಡ್ರಿ, ಎಲ್ಲಾ ಮನೆತನದ ಇಲ್ಲಿ ಹಂಗ ಸಯ್ಯದ್ ಮನೆತನದೊಳಗೆ ಅತ್ಯಂತ ಪ್ರಸಿದ್ಧನಾಗಿದ್ದವನು ಮುಬಾರಕ್ ಶಾ ಅಂತಾಗಿದ್ನೋ, ಅದೇ ರೀತಿ ಈ ಒಂದು ಲೋದಿ ಸಂತತಿ ಒಳಗ ಅತ್ಯಂತ ಪ್ರಸಿದ್ಧನಾಗಿದ್ದವನು ಇವ ಕ್ರಿಸ್ತ ಶಕ 1489ರಿಂದ ಆರಂಭವಾಗಿ 1517ರವರೆಗೆ ಈತನ ಆಡಳಿತವನ್ನ ಮಾಡ್ತಾನೆ. 1517ರವರೆಗೆ ಈತನ ಆಡಳಿತವನ್ನ ಮಾಡಿದ ಸಿಕಂದರ್ ಲೋದಿ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಯಾಕೆ ಇವನು ಪ್ರಸಿದ್ಧನಾದ ಅಂತಂದ್ರೆ, ಮೊದಲನೆಯದ್ದು ಹಿಂದೂಗಳ ಮೇಲಿನ ಜಸಿಯಾ ಅಥವಾ ಜಜಿಯಾ ಕಂದಾಯವನ್ನ ರದ್ದು ಮಾಡಿದ. ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಹಿಂದೂಗಳ ಮೇಲೆ ಜಸಿಯಾ ಅಥವಾ ಜಜಿಯಾ ಕಂದಾಯವನ್ನ ವಿಧಿಸಿದವನು ಅಲ್ಲಾವುದ್ದೀನ್ ಖಿಲ್ಜಿ. ಹಿಂದೂಗಳ ಮೇಲಿನ ಜಸಿಯಾ ಕಂದಾಯವನ್ನ ರದ್ದು ಮಾಡಿದವನು ಈ ಸಿಕಂದರ್ ಲೋದಿ ಅಂತ ವ್ಯಕ್ತಿ. ಇದು ಒಂದು. ಎರಡನೆಯದ್ದು, ಕ್ರಿಸ್ತ ಶಕ 1504ರಲ್ಲಿ, ಬಹಳ ಇಂಪಾರ್ಟೆಂಟ್ ಇದು, 1504ರಲ್ಲಿ ಯಮುನಾ ನದಿಯ ದಡದಲ್ಲಿ ಆಗ್ರಾ ಎಂಬ ನಗರವನ್ನ ನಿರ್ಮಾಣ ಮಾಡ್ತಾನೆ. ಆಗ್ರಾ ನಗರ ನಿರ್ಮಾಣ ಆಯಿತು. ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಆಗ್ರಾ ನಗರವನ್ನ ನಿರ್ಮಾಣ ಮಾಡಿದವನು ಈ ಸಿಕಂದರ್ ಲೋದಿ, ಕ್ರಿಸ್ತ ಶಕ 1504ರಲ್ಲಿ. ಇದು ಎರಡನೇ ಅಂಶ. ಮೂರನೆಯದು, ಈ ಸಿಕಂದರ್ ಲೋದಿಯು ಒಂದು ಭೂಮಾಪನ ಸಾಧನವನ್ನ ಹುಟ್ಟಾಕ್ತಾನ, ಗಾಜ್ ಎ ಸಿಕಂದರಿ ಅಂತೇಳಿ. ಗಾಜ್ ಎ ಸಿಕಂದರಿ ಅಂತ ಭೂಮಾಪನ ಸಾಧನ ಹುಟ್ಟಾಕಿದ. ನಿಮಗೆಲ್ಲ ಒಂದು ಗಜ ಅಂದ್ರೆ ಗೊತ್ತಿದೆ, ಇಷ್ಟು ಒಂದು ಗಜ, ಇದು ಇಷ್ಟು ಒಂದು ಗಜ ಅಥವಾ ಅದು ಯಾರ್ಡ್ ಅಂತ ಕರಿತೀವಿ. ಭೂಮಾಪನ ಸಾಧನ ಒಂದು ಗಜ ಉದ್ದ ಇರತಕ್ಕಂಥದ್ದಾಗಿತ್ತು. ಒಂದು ಗಜ ಉದ್ದ ಇರುವಂತ ಒಂದು ಭೂಮಾಪನ ಸಾಧನ ಹುಟ್ಟಾಕಿದ. ಈತನು ಹುಟ್ಟು ಹಾಕಿದ ಭೂಮಾಪನ ಸಾಧನದ ಹೆಸರು ಗಾಜ್ ಎ ಸಿಕಂದರಿ ಅಂತೇಳಿ, ಅಥವಾ ಸಿಕಂದರ್ ಎ ಗಾಜ್ ಅಂತ ಕರಿತಿರ್ತಾರ. ಇದೊಂದು ಭೂಮಾಪನ ಸಾಧನ ಆಗಿರುತ್ತದೆ. ಈ ಸಿಕಂದರ್ ಲೋದಿ ಎಂಬ ವ್ಯಕ್ತಿಯು ಈ ಉತ್ತರ ಪ್ರದೇಶದೊಳಗೊಂದು ಮಥುರಾ ಅಂತ ಬರ್ತದೆ. ಉತ್ತರ ಪ್ರದೇಶದ ಮಥುರಾ. ಇನ್ನೊಂದು ಈ ಮಧ್ಯಪ್ರದೇಶದೊಳಗ ಚಂದೇರಿ ಅಂತ ಬರ್ತದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ಮಧ್ಯಪ್ರದೇಶದ ಭೋಪಾಲ್ ಸಮೀಪ ಚಂದೇರಿ ಅಂತ ಬರ್ತದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ಮಧ್ಯಪ್ರದೇಶದ ಚಂದೇರಿ, ಈ ಎರಡೂ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿದಂತ ಸಿಕಂದರ್ ಲೋದಿಯು ಇಲ್ಲಿನ ದೇವಸ್ಥಾನಗಳನ್ನ, ಹಿಂದೂ ದೇವಾಲಯಗಳನ್ನ ನಾಶ ಮಾಡಿ ಆ ದೇವಸ್ಥಾನದ ಮೂರ್ತಿ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಮಾಂಸದ ಅಂಗಡಿಗಳಲ್ಲಿ ತೂಕದ ಕಲ್ಲುಗಳಾಗಿ ಮಾಡ್ಕೊಳ್ತಾನೆ. ಜೊತೆಗೆ ತಾನು ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕಾದ್ರೆ ಕಾಲ್ ಕೆಳಗೆ ಆ ಮೂರ್ತಿಯ ಕಲ್ಲನ್ನು ಇಟ್ಕೊಳ್ತಾನೆ.
ಅಂತ ಒಬ್ಬ ರಾಜ ಈ ಸಿಕಂದರ್ ಲೋಧಿ ಅಂತೇಳಿ ಇಲ್ಲಿನ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿ ದೇವಾಲಯದ ಮೂರ್ತಿಯ ಕಲ್ಲುಗಳನ್ನ ತಗೊಂಡು ಹೋಗಿ ಅದನ್ನ ದೆಹಲಿಯ ಮಾಂಸದ ಅಂಗಡಿಗಳಲ್ಲಿ ತೂಕದ ಕಲ್ಲುಗಳಾಗಿ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಈತನು ಮಾಡಿರ್ತಕ್ಕಂಥ ಇನ್ನೊಂದು ಘನ ಕಾರ್ಯ ಏನಪ್ಪಾ ಅಂತಂದ್ರ ಈತನು ಮಾಡಿರುವ ಇನ್ನೊಂದು ಘನ ಕಾರ್ಯ, ಅವುಗಳನ್ನ ತನ್ನ ಸಿಂಹಾಸನದ ಮುಂದೆ ಆ ಸಿಂಹಾಸನ ಕುತ್ಕೊಳ್ಬೇಕಾದ್ರೆ ತನ್ನ ಕಾಲು ಕೆಳಗ ಕಲ್ಲುಗಳನ್ನು ಇಟ್ಕೊಳ್ತಾನೆ, ದೇವಸ್ಥಾನದ ಮೂರ್ತಿಯ ಕಲ್ಲುಗಳನ್ನ. ಅಂತ ಒಬ್ಬ ರಾಜ ಸಿಕಂದರ್ ಲೋಧಿ. ಈ ಸಿಕಂದರ್ ಲೋಧಿಯ ನಂತರ ಆಡಳಿತಕ್ಕೆ ಬರೋವನು ಇಬ್ರಾಹಿಂ ಲೋಧಿ ಅಂತೇಳಿ. ಇಬ್ರಾಹಿಂ ಲೋಧಿ ಅಂತ ಆಡಳಿತಕ್ಕೆ ಬರ್ತಾನೆ. ನೋಡೋಣ ಅವ ಏನ್ ಮಾಡ್ತಾನೆ ಅಂತೇಳಿ. ಇಬ್ರಾಹಿಂ ಲೋಧಿ ಇಂಪಾರ್ಟೆಂಟ್ ಇವನು ಸಹಿತ. ಈ ಇಡೀ ದೆಹಲಿಯ ಸುಲ್ತಾನರ ಮನೆತನದೊಳಗೇನೆ ಕೊನೆಯ ರಾಜ ಇವನು, ಕೊನೆಯ ಸುಲ್ತಾನ, ರಾಜ ಅಲ್ಲ ಕೊನೆಯ ಸುಲ್ತಾನ ಇವನು ಇಬ್ರಾಹಿಂ ಲೋಧಿ. ಕ್ರಿಸ್ತ ಶಕ 1517ರಿಂದ 1526ರವರೆಗೆ ಆಡಳಿತ ಮಾಡ್ತಾನೆ. ಇಬ್ರಾಹಿಂ ಲೋಧಿ ಅಂತಕ್ಕಂಥ ವ್ಯಕ್ತಿ ಕ್ರಿಸ್ತ ಶಕ 1517ರಿಂದ 1526ರವರೆಗೆ ಈತನ ಆಡಳಿತವು ಇರುತ್ತದೆ. ಈತ ಅಂದ್ರೆ ಇಬ್ರಾಹಿಂ ಲೋಧಿಯೋ ಕ್ರಿಸ್ತ ಶಕ 1517-18 ಅವಧಿಯಲ್ಲಿ ಮೇವಾಡದ ರಾಜನಾಗಿರುವ ರಾಣಾ ಸಂಗನ ವಿರುದ್ಧ ಯುದ್ಧ ಮಾಡ್ತಾನೆ, ಅಥವಾ ರಾಣಾ ಸಂಗ್ರಾಮ ಸಿಂಗ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿದೆ ರಾಜಸ್ಥಾನದ ಮೇವಾಡ. ಈ ರಾಜಸ್ಥಾನದ ಮೇವಾಡದ ರಾಜ ರಾಣಾ ಸಂಗ ಅಂತಿದ್ದ. ಈ ರಾಣಾ ಸಂಗನು ಈತನ ಜೊತೆಗೆ ಅಂದ್ರೆ ನಮ್ಮ ಇಬ್ರಾಹಿಂ ಲೋಧಿಯ ಜೊತೆಗೆ ಹೋರಾಟವನ್ನ ಮಾಡ್ತಾನೆ. ಇವರಿಬ್ಬರ ನಡುವೆ ಒಂದು ಕದನ ನಡೆಯಿತು. ಆ ಕದನವನ್ನ ಕತಾಲಿ ಕದನ ಅಂತ ಕರಿತೀವಿ. ಕತಾಲಿ ಕದನ ಅಂತ ನಾವು ಕರಿತೀವಿ. ಕತಾಲಿ ಕದನ ಅಂತ ಕರಿತೀವಿ. ಎಸ್, ಈ ಕತಾಲಿ ಕದನದಲ್ಲಿ ಇಬ್ರಾಹಿಂ ಲೋಧಿಯು ರಾಣಾ ಸಂಗನನ್ನ ಸೋಲಿಸಿದ. ಅವನನ್ನು ಸೋಲಿಸೋದಷ್ಟೇ ಅಲ್ಲದೆ ಅವನ ಎಡಕಿವಿ ಮತ್ತು ಎಡಗೈಯನ್ನ ಕತ್ತರಿಸ್ತಾನೆ. ಎಡಗೈಯನ್ನ ಕತ್ತರಿಸಿದ. ಆಗ ಈ ರಾಣಾ ಸಂಗನು ಸಹಿತ ಅಫಘಾನಿಸ್ತಾನದ ದಾಳಿಕೋರನಾಗಿದ್ದಂಥ ಬಾಬರ್ನಿಗೆ ಭಾರತದ ಮೇಲೆ ದಾಳಿ ಮಾಡಲು ಮನವಿ ಮಾಡಿಕೊಳ್ತಾನೆ. ಎಸ್, ಈ ರಾಣಾ ಸಂಗನು ಅಫಘಾನಿಸ್ತಾನದ ದಾಳಿಕೋರ ಬಾಬರ್ನಿಗೆ ಭಾರತದ ಮೇಲೆ ದಾಳಿ ಮಾಡಲು ಮನವಿಯನ್ನು ಕೊಟ್ಟ. ಅಷ್ಟೇ ಅಲ್ಲದೆ ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪನಾಗಿದ್ದಂಥ ದೌಲತ್ ಖಾನ್ ಲೋಧಿ ಎಂಬಾತನು ಸಹಿತ ಬಾಬರ್ನಿಗೆ ಭಾರತದ ಮೇಲೆ ದಾಳಿ ಮಾಡಲು ಮನವಿಯನ್ನು ಕೊಡ್ತಾನೆ. ಇವರಿಬ್ಬರ ಮನವಿಯ ಮೇರೆಗೆ ಬಾಬರನು ಕ್ರಿಸ್ತ ಶಕ 1526ರ ಏಪ್ರಿಲ್ ತಿಂಗಳಲ್ಲಿ 21ನೇ ತಾರೀಕಿಗೆ ಬಂದು ಈ ಇಬ್ರಾಹಿಂ ಲೋಧಿಯ ಮೇಲೆ ದಾಳಿ ಮಾಡ್ತಾನೆ. 1526ರ ಏಪ್ರಿಲ್ 21ಕ್ಕೆ ಬಂದು ದಾಳಿ ಮಾಡ್ತಾನೆ. ಯಾರು? ಬಾಬರನು ಈ ಇಬ್ರಾಹಿಂ ಲೋಧಿಯ ಮೇಲೆ ದಾಳಿಯನ್ನು ಮಾಡಿದ. ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಇವರಿಬ್ಬರ ನಡುವೆ ಹರಿಯಾಣದ ಪಾಣಿಪತ್ ಎಂಬ ಒಂದು ಸ್ಥಳದಲ್ಲಿ ಒಂದು ಯುದ್ಧ ನಡೀತದೆ. ಇದನ್ನ ನಾವು ಮೊದಲನೇ ಪಾಣಿಪತ್ ಕದನ ಅಂತ ಕರಿತೀವಿ. ಒಟ್ಟು 3 ಪಾಣಿಪತ್ ಕದನ ನಡೀತಾವ. ಮತ್ತದನ್ನು ಮುಂದಿನ ತರಗತಿಗಳಲ್ಲಿ ನೋಡೋಣ. ಮೊದಲನೆಯ ಪಾಣಿಪತ್ ಕದನ ಅಂತ ನಡೆಯಿತು. ಮೊದಲನೇ ಪಾಣಿಪತ್ ಕದನ 1526ರ ಏಪ್ರಿಲ್ 21ನೇ ತಾರೀಕಿಗೆ ನಡೀತದ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆದದ್ದು ಎಲ್ಲಿ ಅಂತ ಕೇಳಿದ್ರೆ ಹರಿಯಾಣದಲ್ಲಿ. ಎಸ್, ಈ ಒಂದು ಕದನದಲ್ಲಿ ನಿಜವಾಗಿಯೂ ಬೃಹತ್ತಾದ ಸೈನ್ಯವನ್ನು ಹೊಂದಿದ್ದವನು ಇಬ್ರಾಹಿಂ ಲೋಧಿ, ಸಣ್ಣ ಸೈನ್ಯವನ್ನು ಹೊಂದಿದ್ದವನು ಬಾಬರ್. ಆದರೆ ಈತನ ಸೈನ್ಯದಲ್ಲಿ ಅಷ್ಟೊಂದು ಕೌಶಲ್ಯ ಹೊಂದಿರತಕ್ಕಂಥ ಸೈನಿಕರಿರಲಿಲ್ಲ. ಈತನ ಸೈನ್ಯ ಯುದ್ಧ ಕೌಶಲ್ಯವನ್ನು ಹೊಂದಿತ್ತು. ಇವನ ಕಡೆಗೆ ದೊಡ್ಡ ಗಜಪಡೆ ಇತ್ತು, ಇವನ ಕಡೆಗೆ ದೊಡ್ಡ ಅಶ್ವಪಡೆ ಇತ್ತು, ಇವನ ಕಡೆಗೆ ಕುದುರೆಗಳಿದ್ರು ಸಹಿತ ದೇಶೀಯ ಕುದುರೆಗಳಿದ್ದು, ಇವನ ಕಡೆಗೆ ಪರ್ಷಿಯಾ ದೇಶದ ಕುದುರೆಗಳಿದ್ದವು. ಎಸ್, ಯುದ್ಧ ಇವರಿಬ್ಬರ ನಡುವೆ ಆರಂಭವಾಗುತ್ತದೆ. ಸಣ್ಣ ಸೈನ್ಯವನ್ನು ತಗೊಂಡು ಬಾಬರ್ನು ಯುದ್ಧಕ್ಕೆ ಹೋಗಿದ್ದ. ಆದರೆ ಯುದ್ಧ ಭೂಮಿಯಲ್ಲಿ ಇಬ್ರಾಹಿಂ ಲೋಧಿಯು ಮೇಲುಗೈ ಸಾಧಿಸೋದಕ್ಕೆ ಆರಂಭಿಸ್ತಾನೆ. ಇಬ್ರಾಹಿಂ ಲೋಧಿಯು ಮೇಲುಗೈ ಸಾಧಿಸಲು ಆರಂಭಿಸಿದಾಗ ಈ ಬಾಬರನು ಇಲ್ಲೇನು ಯುದ್ಧದಲ್ಲಿ ಸೈನಿಕರು ಹೋರಾಡ್ತಿದ್ರು ಅಲ್ಲಿಂದ ಯುದ್ಧ ಭೂಮಿಯಿಂದ ತನ್ನ ಅರ್ಧ ಸೈನಿಕರನ್ನ ಹಿಂದೆ ಕರ್ಸ್ಕೊಂಡ್ಬಿಡ್ತಾನೆ. ತನ್ನ ಅರ್ಧ ಸೈನಿಕರು ಹಿಂದೆ ಬಂದಾಗ ಅಲ್ಲಿ ಅರ್ಧ ಸೈನಿಕರು ಮಾತ್ರ ಇದ್ರು ಯುದ್ಧ ಭೂಮಿಯಲ್ಲಿ. ಈ ಅರ್ಧ ಹಿಂದೆ ಕರ್ಸ್ಕೊಂಡಿರೋ ಸೈನ್ಯವನ್ನ ಈ ಕಡೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಬಿಡ್ತಾನೆ, ಹಿಂದಿನಿಂದ. ಅದೇ ಸಮಯಕ್ಕೆ ಬಾಬರನು ಇಬ್ರಾಹಿಂ ಲೋಧಿಯ ಮೇಲೆ ಫಿರಂಗಿಯನ್ನ ಬಳಸ್ತಾನ. ಇಬ್ರಾಹಿಂ ಲೋಧಿಯ ಮೇಲೆ ಅಂದ್ರೆ ಆ ಸೈನ್ಯದ ಮೇಲೆ ಫಿರಂಗಿಯನ್ನ ಬಳಸಿದ. ಅರ್ಧ ಸೈನಿಕರು ಹಿಂದೆ ಹೋಗಿದ್ದಾರೆ, ಇನ್ನರ್ಧ ಸೈನಿಕರನ್ನು ಯುದ್ಧ ಭೂಮಿಯಿಂದ ಈ ಕಡೆ ಕರ್ಸ್ಕೊಂಡು ಇಬ್ರಾಹಿಂ ಲೋಧಿಯ ಸೈನ್ಯದ ಮೇಲೆ ಫಿರಂಗಿಯನ್ನು ಬಳಸಿದ.
ಎಂದಿಗೂ ಯುದ್ಧದಲ್ಲಿ ಪಿರಂಗಿಯ ಸಪ್ಪಳವನ್ನ ಕೇಳಲಾರದ ಇಬ್ರಾಹಿಂ ಲೋಧಿಯ ಸೈನ್ಯದಲ್ಲಿದ್ದಂತ ಅಶ್ವಪಡೆ ಮತ್ತು ಗಜಪಡೆ ಆ ಸಪ್ಪಳವನ್ನ ಕೇಳಿ ಓಡೋದಕ್ಕಾರಂಭಿಸಿತು. ಆಗ ಈ ಕಡೆಯಿಂದ ಒಂದು ಸೈನ್ಯ ಏಕಾಏಕಿಯಾಗಿ ಇಬ್ರಾಹಿಂ ಲೋಧಿಯ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳಲು ಆಗಲಾರದೆ ಇಬ್ರಾಹಿಂ ಲೋಧಿ ಸೈನ್ಯದಲ್ಲಿ ಸೋತ್ಬಿಡ್ತಾನೆ. ಅವಾಗ ಈ ಬಾಬರನು ಇಬ್ರಾಹಿಂ ಲೋಧಿಯಿಂದ ದೆಹಲಿಯನ್ನ ವಶಪಡಿಸಿಕೊಂಡ. ಅಷ್ಟೇ ಅಲ್ಲದೆ ಆತನ ವಶದಲ್ಲಿರುವ ಕೊಹಿನೂರು ವಜ್ರವನ್ನ ವಶಪಡಿಸಿಕೊಳ್ಳುತ್ತಾನೆ. ಕೊಹಿನೂರು ವಜ್ರವನ್ನು ವಶಪಡಿಸಿಕೊಂಡ ಬಾಬರ್, ಜೊತೆಗೆ ದೆಹಲಿಯನ್ನ ವಶಪಡಿಸಿಕೊಂಡ. ಇಲ್ಲೇನು ಯುದ್ಧ ಭೂಮಿಯಿಂದ ಅರ್ಧ ಸೈನ್ಯವನ್ನ ಹಿಂತೆಗೆದುಕೊಂಡು ಹಿಂದಿನಿಂದ ಬಂದು ಅಟ್ಯಾಕ್ ಮಾಡಿ ಪಿರಂಗಿಯನ್ನ ಬಳಸ್ತಕ್ಕಂಥ ಯುದ್ಧ ನೀತಿ ಆಯಿತು. ಇದನ್ನ ಉಜ್ಜಯಿಗಿ ತಲಗಾಮ ಯುದ್ಧ ನೀತಿ ಅಂತ ಕರೀತಾರೆ. ನೆನಪಿರಲಿ, ಬಾಬರನು ಇವನನ್ನ ಸೋಲಿಸಿದ್ದು ತಲಗಾಮ ಎಂಬ ಯುದ್ಧ ನೀತಿಯನ್ನ ಬಳಸಿ ಇವನನ್ನು ಸೋಲಿಸಿದಂತ ಬಾಬರನು ತನ್ನನ್ನು ತಾನು ಬಾದ್ಶಾಹ ಅಂತ ಕರ್ಕೊಳ್ತಾನೆ. ತನ್ನನ್ನು ತಾನು ಸುಲ್ತಾನ ಅಂತ ಕರ್ಕೊಳ್ಳಿಲ್ಲ. ಒಂದ್ ವೇಳೆ ತನ್ನನ್ನು ಸುಲ್ತಾನ ಅಂತ ಕರ್ಕೊಳ್ತಿದ್ದ ಅಂದ್ರೆ ಮೊಘಲ್ ಎನ್ನುವುದು ದೆಹಲಿ ಸುಲ್ತಾನರ ಇನ್ನೊಂದು ಸಂತತಿ ಆಗುತ್ತಿತ್ತು. ಆದ್ರೆ ಅವನು ಸುಲ್ತಾನ ಅಂತ ಕರೆದುಕೊಳ್ಳದೆ ತನ್ನನ್ನು ತಾನು ಬಾದ್ಶಾ ಅಂತ ಕರೆದುಕೊಂಡ. ಬಾಬರನ ತಾಯಿಯಾಗಿರುವ ಕುತ್ಲುಗ್ ನಿಗಾರ್ ಖಾನು ಬೇಗಂ ಅಂತ ಅವಳ ಹೆಸರು. ಅವಳು ಮಂಗೋಲಿಯಾದ ಚೆಂಗಿಸ್ ಖಾನನ ಮರಿಮೊಮ್ಮಗಳು. ಅದಕ್ಕಾಗಿ ಆ ಮಂಗೋಲ್ ಎನ್ನುವ ಪದದಿಂದ ಮೊಘಲ್ ಎಂಬ ಒಂದು ಪದ ಬರುತ್ತದೆ. ಬಾಬರನು ತನ್ನ ಸಾಮ್ರಾಜ್ಯಕ್ಕೆ ಮೊಘಲ ಸಾಮ್ರಾಜ್ಯ ಅಂತ ಹೆಸರಿಟ್ಟ. ದೆಹಲಿ ಸುಲ್ತಾನರ ಆಡಳಿತ ಅಂತ್ಯ ಆಯಿತು. ಹಾಗಾದ್ರೆ ದೆಹಲಿ ಸುಲ್ತಾನರ ಕೊನೆಯ ಸುಲ್ತಾನ ಯಾರು ಅಂತ ಕೇಳಿದ್ರೆ ಇಬ್ರಾಹಿಂ ಲೋಧಿ. ದೆಹಲಿಯ ಸುಲ್ತಾನರ ಕೊನೆಯ ಮನೆತನ ಲೋಧಿ ಸಂತತಿ. ಈ ದೆಹಲಿಯ ಸುಲ್ತಾನರ ಆಡಳಿತದ ಅವನತಿಗೆ ಕಾರಣವಾದಂತಹ ವ್ಯಕ್ತಿ ಈ ಬಾಬರ್ ಎನ್ನುವ ವ್ಯಕ್ತಿ. ಇನ್ನ ದೆಹಲಿ ಸುಲ್ತಾನರ ಅವನತಿಗೆ ಕಾರಣವಾಗುವ ಯುದ್ಧ ಅದು ಮೊದಲನೇ ಪಾಣಿಪತ್ ಕದನ. ಮೊಘಲ ಸಾಮ್ರಾಜ್ಯದ ಅಧಿಪತ್ಯದ ಸ್ಥಾಪನೆಗೆ ಕಾರಣವಾಗುವ ಯುದ್ಧ ಅದು ಈ ಮೊದಲನೇ ಪಾಣಿಪತ್ ಕದನ. ತನ್ನ ಆತ್ಮಕಥನವಾಗಿರುವ ಬಾಬರ್ನಾಮ ಮುಂದೆ ಹೇಳ್ತೀನಿ ಅದನ್ನು. ಬಾಬರ್ನಾಮ ಅಥವಾ ತಜಕ್ಕಿ ಬಾಬ್ರಿ ಅಂತ ಏನು ಕೃತಿ ಬರ್ತದೋ ಆ ಕೃತಿ ಒಳಗ ಬಾಬರ್ನು ಹೇಳ್ತಾನೆ ಏನಂತ, ನಾನು ಭಾರತದ ಮೇಲೆ ದಾಳಿ ಮಾಡಿದಾಗ ಉತ್ತರ ಭಾರತದಲ್ಲೊಬ್ಬ ಪ್ರಸಿದ್ಧ ರಾಜನಿದ್ದ ರಾಣಾ ಅಥವಾ ರಾಣಾ ಸಂಗ್ರಾಮ ಸಿಂಗ. ಆತನು 100 ಕದನಗಳಲ್ಲಿ ಭಾಗವಹಿಸಿದ್ದ. ಆತನ ದೇಹದ ಮೇಲೆ 80 ಗಾಯದ ಕಲೆಗಳಿದ್ದವು. ಯುದ್ಧದಲ್ಲಿ ಒಂದು ಕಣ್ಣು, ಒಂದು ಕಿವಿ, ಒಂದು ಕೈಯನ್ನು ಕಳೆದುಕೊಂಡಿದ್ದ. ಆದರೆ ಬೃಹತ್ತಾದ ಅಶ್ವಪಡೆಯನ್ನು ಹೊಂದಿದ್ದ. ಯುದ್ಧ ನೀತಿ ನಿಪುಣನಾಗಿದ್ದ. ನಾನು ಭಾರತದ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ದಕ್ಷಿಣ ಭಾರತದಲ್ಲೊಬ್ಬ ರಾಜ ಇದ್ದ, ಹಂಪಿಯ ಶ್ರೀಕೃಷ್ಣ ದೇವರಾಯನ ಸೈನ್ಯದಲ್ಲಿ 11 ಲಕ್ಷ ಸೈನಿಕರಿದ್ದರು. 5 ಲಕ್ಷ ಅಶ್ವಗಳನ್ನು ಹೊಂದಿರುವ ಅಶ್ವಪಡೆ ಇತ್ತು. ಆದ್ದರಿಂದ ನಾನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಬಾಬರನು ಭಾರತದ ಮೇಲೆ ದಾಳಿ ಮಾಡಿದಾಗ ವಿಜಯನಗರವನ್ನ ಆಳುತ್ತಿದ್ದ ರಾಜ ಶ್ರೀಕೃಷ್ಣ ದೇವರಾಯನ ಸೇನಾಬಲವನ್ನ ಕಂಡು ಈ ಬಾಬರನು ದಕ್ಷಿಣ ಭಾರತಕ್ಕೆ ಬರಲಿಲ್ಲ ಅಂತೇಳಿ ಅವನೇ ಒಪ್ಕೊಳ್ತಾನೆ. ಇನ್ನ ಇವನ ಪ್ರಕಾರ ಅಂದ್ರೆ ಬಾಬರ್ನ ಪ್ರಕಾರ ದಕ್ಷಿಣ ಭಾರತವನ್ನ ಆಳದ ಅತ್ಯಂತ ಪ್ರಬಲ ರಾಜ ಒಬ್ಬ ಯಾರಂದ್ರೆ ಅವನ ಕಾಲದೊಳಗೆ ರಾಣಾ ಸಂಗ್ರಾಮ ಸಿಂಗ ಅಂತ ಹೇಳ್ತಾನೆ. ಬಾಬರ್ನ ಅವನ ಮೇಲೂ ಕೂಡ ದಾಳಿಯನ್ನ ಮಾಡ್ತಾನೆ. ಒಟ್ನ್ಯಾಗ ಈ ಬಾಬರನು ಸುಲ್ತಾನರ ಅಂಧಕಾರ ಯುಗದ ಅಂತ್ಯಕ್ಕೆ ಈ ಬಾಬರನು ಕಾರಣ ಆಗ್ತಾನೆ. ಇಷ್ಟು ದೆಹಲಿಯ ಸುಲ್ತಾನರ ರಾಜಕೀಯ ಇತಿಹಾಸ. ನಾವಿನ್ನು ದೆಹಲಿ ಸುಲ್ತಾನರ ಆಡಳಿತದ ಬಗ್ಗೆ, ಅವರ ಕಾಲದಲ್ಲಿ ಸಾಹಿತ್ಯದ ಬಗ್ಗೆ ನೋಡಬೇಕಾಗಿದೆ. ಈಗಾಗಲೇ ನಾನು ಆಡಳಿತ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಂಶಗಳನ್ನ ಹೇಳ್ಕೊಂತ ಬಂದೀನಿ. ನಾನು ಇಲ್ಲಿ ಕಂದಾಯ ಆಡಳಿತ ಆಗಿರ್ಬೋದು, ಸೇನಾಡಳಿತ ಆಗಿರ್ಬೋದು, ಕೆಲವೊಂದಿಷ್ಟು ಸುಧಾರಣೆಗಳಾದ ಎಲ್ಲಗಳನ್ನ ಹೇಳ್ಕೊಂತ ಬಂದೀನಿ. ಇವಾಗ ಅದರ ಜೊತೆಗೆ ಒಂದಿಷ್ಟು ಮುಖ್ಯವಾದ ಅಂಶಗಳು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ನಾವು ಇವ್ರ ಕಾಲದಲ್ಲಿ ರಚನೆಯಾದಂಥ ಕೃತಿಗಳ ಬಗ್ಗೆ ಒಂದು ಕಡಿಮೆ ಅಂದ್ರು ಒಂದು 15 ಕೃತಿಗಳನ್ನಾದರೂ ನೆನ್ಪಿಟ್ಟುಕೊಳ್ಬೇಕಾಗ್ತದೆ. ಅವುಗಳ ಎಕ್ಸಾಮ್ನಾಗ ಪದೇ ಕೇಳ್ತಿರ್ತಾರೆ ಅನ್ನೋ ಕಾರಣಕ್ಕೆ ಆ ಕೃತಿಗಳನ್ನು ನಾವು ನೋಡೋಣ. ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ಮತ್ತೆ ನಾವು ಇನ್ನೂ ಹೆಚ್ಚೆಚ್ಚು ಟಾಪಿಕ್ಗಳನ್ನ ನೋಡ್ತಾ ಹೋಗೋಣ. ಓಕೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಮತ್ತೆ ಈ ದೆಹಲಿ ಸುಲ್ತಾನರ ಆಡಳಿತದ ಬಗ್ಗೆ ಎಲ್ಲ ನೋಡೋಣ. ಆಮೇಲೆ ಅದೊತ್ತಟಿಗೆ ಇರಲಿ, ನಾನು ಒಂದಿಷ್ಟು ಅಂಶಗಳನ್ನ ನಿಮ್ಮ ಜೊತೆಗೆ ಮಾತಾಡಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿವರೆಗೆ ಈ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 6 ತರಗತಿಗಳನ್ನ ಮಾಡಿದೆ ಇಲ್ಲಿವರೆಗೆ. ಇವತ್ತಿದು 6ನೇ ತರಗತಿ. ಇದು ಈ 6 ತರಗತಿಗಳಿಗೆ ನೀವು ಬಹಳಷ್ಟು ಅಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟಿದ್ದೀರಿ. ಪ್ರತಿ ವಿಡಿಯೋ ನಾನು ಇವತ್ತೊಂದು ಕ್ಲಾಸ್ ಮಾಡಿದ್ದೆ ಅಂದ್ರೆ ನಾಳೆಗೆ ಅಂದ್ರೆ ನೀವು ಅದನ್ನು 15,000 ಜನ 16,000 ಜನ ನೋಡಿದಿರಿ. ಸುಮಾರು 6 ದಿನಗಳ ಅವಧಿಯಲ್ಲಿ 1.5 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ನಮ್ಮ ವಿಡಿಯೋಗಳನ್ನು ನೀವೆಲ್ಲ ವೀಕ್ಷಿಸಿದಿರಿ.
ಅದೊಂಥರ ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಮತ್ತು ಇನ್ನಷ್ಟು ವಿಡಿಯೋಗಳನ್ನು ತರಗತಿಗಳನ್ನು ಮಾಡೋದಕ್ಕೆ ಬೆಂಬಲ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಅಂಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ನಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ ಇನ್ನೊಂದಿಷ್ಟು ಅಂಶಗಳ ನಿಮ್ಮ ಜೊತೆಗೆ ಮಾತಾಡ್ತೇನೆ. ಒಂದು, ನಾವು ಇಲ್ಲಿವರೆಗೆ ದೆಹಲಿ ಸುಲ್ತಾನರು 6 ತರಗತಿಗಳನ್ನು ಮಾಡಿದೆ ನನಗೆ. ಆದರೆ ಈ 6 ತರಗತಿಗಳಲ್ಲಿ ಎಷ್ಟು ವಿಷಯ ಸಿಕ್ಕಿದೆನೋ ನನಗಂತೂ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿದೆ ಎಷ್ಟು ವಿಷಯ ಸಿಕ್ಕಿದೆ ಅಂತೇಳಿ. ಆದರೆ ನಾವೇನ್ ಮಾಡೋಣ, ಈ ಒಂದೇ ತಾಸಿನ ತರಗತಿ ಒಳಗೆ ಇನ್ನೂ ಹೆಚ್ಚೆಚ್ಚು ಅಂಶಗಳನ್ನು ಕಲಿಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಈಗ ದೆಹಲಿ ಸುಲ್ತಾನರು ಓಕೆ, ನೀವೆಲ್ಲ ಓದ್ಬೋದು, ತಿಳ್ಕೊಳ್ಬೋದು, ಎಲ್ಲ ಓಕೆ. ಆದರೆ ನೀವು ಎಂದೂ ಕೇಳಿರ್ಲಾರ್ದಂಥದ್ದು ಆದರೆ ಎಕ್ಸಾಮ್ನಾಗ ಕೇಳುವಂಥ ಪ್ರಶ್ನೆಗಳು ಬರ್ತಾವೆ ಒಂದಿಷ್ಟು. ನೀವು ಅದ್ರ ಬಗ್ಗೆ ಎಲ್ಲಿ ಕೇಳಿರಂಗಿಲ್ಲ, ಬುಕ್ಗಳಲ್ಲಿ ಹೆಚ್ಚಿಗೆ ಅದ್ರ ಬಗ್ಗೆ ನಾಲೆಜ್ ಸಿಗಲ್ಲ, ಆದರೆ ಎಕ್ಸಾಮ್ನಾಗ ಮಾತ್ರ ಅಂಥ ಪ್ರಶ್ನೆಗಳು ಬರ್ತಿರ್ತಾವೆ. ಅಂತ ಒಂದಿಷ್ಟು ಅಂಶಗಳದಾವೆ. ಈಗ ನೀವು ಉದಾಹರಣೆಗೆ ಹೇಳ್ತೀನಿ, ಕಾಗೋಡು ಸತ್ಯಾಗ್ರಹ ಅಂತ ಪ್ರಶ್ನೆ ಕೇಳಿದಾರೆ. 4-5 ಸಲ ಪ್ರಶ್ನೆ ಕೇಳ್ಯಾರ ಅದನ್ನು. FD ಇದೆ, SD ಇದೆ, ಪೊಲೀಸ್ ಎಕ್ಸಾಮ್ ಒಳಗೆ ಕ್ವಶನ್ ಕೇಳ್ಯಾರ ಅದನ್ನು, KPSC ಎಕ್ಸಾಮ್ ಒಳಗೆ ಕೇಳ, ಗ್ರೂಪ್ C ಒಳಗೆ ಕಾಗೋಡು ಸತ್ಯಾಗ್ರಹ. ಆದ್ರೆ ಯಾವುದೇ ಬುಕ್ಕನ್ನು ಓದೋದಕ್ಕೆ ಹೋಗ್ರಿ, ನಿಮಗದು ಹೆಚ್ಚಿಗೆ ಅದ್ರ ಬಗ್ಗೆ ನಾಲೆಜ್ ಸಿಗಲ್ಲ. ಮತ್ತೆ ಯಾವುದೋ ಒಂದು ಘಟನೆ ಆಗಿರ್ಬೋದು, ಅದರ ಹಿನ್ನೆಲೆ ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ರಿ, ನಿಮ್ಗೆ ಏನು ಅರ್ಥ ಆಗಲ್ಲ. ಅದು ಮೊದಲು ಹಿನ್ನೆಲೆ ತಿಳ್ಕೊಳ್ಬೇಕಾದ್ರದ್ದು. ಹಿನ್ನೆಲೆ ತಿಳ್ಕೊಂಡ್ರೆ ಮಾತ್ರ ಆ ಟಾಪಿಕ್ ನಿಮ್ಗೆ ನೆನಪಿಡ್ತದ. ಆಮೇಲೆ ಪದೇ ಎಕ್ಸಾಮ್ನಾಗ ಒಂದು ಕ್ವಶನ್ ಕೇಳ್ತಿರ್ತಾರೆ, ಭೂಸಾ ಪ್ರಕರಣ ಅಂತೇಳಿ. ನಿಮಗೆ ಭೂಸಾ ಪ್ರಕರಣ ಅಂದ್ರೆ ಏನು ಕೇಳಿದೇನು? ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು, ಬಸಲಿಂಗಪ್ಪ ಎಂಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಿದೆ. ಬಟ್ ಅದು ಯಾಕೆ ಭೂಸಾ ಪ್ರಕರಣ ನಡೀತು, ಏನದು ಭೂಸಾ ಪ್ರಕರಣ ಅಂದ್ರೆ ಏನು ಅಂತೇಳಿ ಇದು ಗೊತ್ತಿರಬೇಕಾಗ್ತದೆ. ಇಂತಹ ಕೆಲವೊಂದಿಷ್ಟು ಅಂಶಗಳು, ಉದಾಹರಣೆಗೆ ನರ್ಮದಾ ಬಚಾವ್ ಆಂದೋಲನ ಅಂತ ನಡೀತದೆ, ಭೂದಾನ ಚಳವಳಿ ಅಂತ ನಡೀತದೆ. ನಮ್ಮ ಕರ್ನಾಟಕದ ಮಟ್ಟಿಗೆ ರೈತ ಹೋರಾಟಗಳು ನಡೀತಾವೆ, ದಲಿತ ಹೋರಾಟಗಳು ಅಂತ ನಡೀತಾವೆ, ಹಿಂದುಳಿದ ವರ್ಗದ ಹೋರಾಟ ನಡೀತಾವೆ, ಹಿಂದುಳಿದ ವರ್ಗದ ಸಮಿತಿಗಳು ಅಂತ ಬರ್ತಾವೆ. ಇಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಬುಡಕಟ್ಟು ಹೋರಾಟಗಳು ಅಂತ ನಡೆದವು, ಸುಧಾರಣೆಗಳಾಗ್ಯಾವ, ಕೆಲವೊಂದಿಷ್ಟು ದುರಂತಗಳು ನಡೆದವು. 1947 ನಂತರ ಇಲ್ಲಿವರೆಗೆ 2021 ನಡೆದಿರತಕ್ಕಂಥ ಘಟನೆಗಳದಾವ. ಆ ಘಟನೆಗಳನ್ನ ನಾವೇನಾದ್ರೂ ಕಾಲಾನುಕ್ರಮಣಿಕೆಯಲ್ಲಿ 1947 ನಿಂದ ಹಿಡಿದು ಇಲ್ಲಿವರೆಗೆ ನಾವು ಸ್ಟಡಿ ಮಾಡ್ತಾ ಬಂದದ್ದೇ ಆದಲ್ಲಿ ನನಗನ್ನಿಸ್ತದ, ಯಾವುದೇ ಒಂದು ಎಕ್ಸಾಮ್ ನಡೆದ್ರು ಸಹಿತ ಆ 1947 ನಿಂದ ಇಲ್ಲಿಯವರು ನಡೆದಂಥ ಘಟನೆಗಳ ಮೇಲೆ ಮಿನಿಮಮ್ 40 ರಿಂದ 50 ಕ್ವಶನ್ ಬರಬೇಕು. KPSC ಆಗಿರ್ಬೋದು, ಆಮೇಲೆ ನಮ್ದು PS ಆಗಿರ್ಬೋದು, PC ಆಗಿರ್ಬೋದು, ಯಾವುದೇ ಆಗಿರಲಿ ಎಕ್ಸಾಮ್ನಲ್ಲಿ 40 ರಿಂದ 50 ಕ್ವಶನ್ ಅಲ್ಲಿಂದ ಬರಲೇಬೇಕು. ಅದಕ್ಕಾಗಿ ನಾವೇನ್ ಮಾಡೋಣ, ಅಂತ ಕೆಲವೊಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಅಧ್ಯಯನ ಮಾಡೋಣ, ಸೀರಿಯಲ್ ಆಗಿ ಕಾಲಾನುಕ್ರಮ ನೋಡ್ಕೊಂಡು ಬರೋಣ. ಜೊತೆಗೆ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಎಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಇದಾವು, ಸ್ವಾತಂತ್ರ್ಯ ಸಿಕ್ಕ ನಂತರ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಘಟನೆಗಳು ನಡೆದು. ತಾಷ್ಕೆಂಟ್ ಒಪ್ಪಂದ ಹೆಂಗಾಯ್ತು, ಯಾಕಾಯ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಯ್ಬೇಕಾದ್ರೆ ಏನೇನಾಯ್ತು, ಅಲ್ಲಿ ಘಟನೆಗಳೇನು, 1971 ಅವಧಿಯಲ್ಲಿ ಬಾಂಗ್ಲಾ ವಿಮೋಚನೆ ಹೆಂಗಾಯಿತು, ಕಾರ್ಗಿಲ್ ಯುದ್ಧ ಹೆಂಗಾಯಿತು, ಇಂಡೋ ಚೀನಾ ಯುದ್ಧ ಹೆಂಗಾಯಿತು, ಟಿಬೇಟಿಯನರು ಯಾಕೆ ಭಾರತಕ್ಕೆ ಬಂದರು, 14ನೇ ದಲೈ ಲಾಮ ಯಾಕೆ ಭಾರತಕ್ಕೆ ಬಂದ, ಇಂಥ ಘಟನೆಗಳನ್ನು ನಾವು ಓದಬೇಕಾಗ್ಯದ. ಪೋಖ್ರಾನ್ನಲ್ಲಿ ಯಾವ ರೀತಿಯಾಗಿ ಪ್ರಯೋಗ ಮಾಡಿದ್ರು, ಎರಡನೇದು ಆಪರೇಷನ್ ಶಕ್ತಿ ಯಾವ ರೀತಿಯಾಗಿ ಆಯಿತು, ಆಮೇಲೆ ನಮ್ಮಲ್ಲಿ ಬಂದಂಥ ಮುಖ್ಯವಾದ ಯೋಜನೆಗಳೇನದ ಆಫ್ಟರ್ ಇಂಡಿಪೆಂಡೆನ್ಸು, ಇಂಥವುಗಳ ಬಗ್ಗೆ ನಮ್ಮಲ್ಲಿ ಬರ್ತಕ್ಕಂಥ ಪ್ರಧಾನಮಂತ್ರಿಗಳು ಬರ್ತಾರೆ, ಪ್ರಧಾನಮಂತ್ರಿಗಳ ಕಾಲ ನಡೆದಂಥ ಘಟನೆಗಳೇನು, ಉದಾಹರಣೆಗೆ ರಾಜೀವ್ ಗಾಂಧಿ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಆಗಿರ್ಬೋದು, PV ನರಸಿಂಹರಾವ್ ಆಗಿರ್ಬೋದು, ಇವ್ರ ಕಾಲ ನಡೆದಂಥ ಘಟನೆಗಳದಾವ. ಇವು ಒಂದಿಷ್ಟು ನಾನು ಮೆಟೀರಿಯಲ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವೇನದ ಅವುಗಳನ್ನು ಕಥೆ ರೂಪದಲ್ಲಿ ನಿಮ್ಮ ಮುಂದೆ ಇಡುವುದರ ಮೂಲಕ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಹೆಚ್ಚಿನ ಜ್ಞಾನವನ್ನ ಕೊಡೋದಕ್ಕೆ ಬಯಸ್ತೇನೆ. ಮತ್ತೆ ಇನ್ನೊಂದು, ನೀವೇನಾದ್ರೂ ಈ ತರಗತಿಗಳಿಗೂ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಅಂತಂದ್ರೆ ಈ ತರಗತಿಯ ಸಮಯವನ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವಾಗ ಏನೊಂದು ತಾಸು ಐತಲ್ಲ, ನೀವು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋದಕ್ಕೆ ಆರಂಭಿಸಿದ್ರೆ ಅಂತಂದ್ರೆ ಅದನ್ನು 1 ತಾಸು 15 ನಿಮಿಷ ಅಥವಾ 1.5 ತಾಸು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅಂದ್ರೆ ದಿನ ಹೆಚ್ಚಿನ ಒಂದು ಜ್ಞಾನ ನಿಮಗೆ ಸಿಗಲಿ ಅಂತೇಳಿ ಕರ್ನಾಟಕ ಸರ್ಕಾರ ಇವತ್ತು ಅನೌನ್ಸ್ ಮಾಡಿದೆ. ಮೇ 10ನೇ ತಾರೀಕಿನಿಂದ ಅಂದ್ರೆ ಬರುವ ಸೋಮವಾರದಿಂದ 15 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್. ಇಲ್ಲಿವರೆಗೆ ಮನೆಯಿಂದ ಹೊರಗೆ ಬರೋದಕ್ಕೆ ಅವಕಾಶ ಇತ್ತು, ಇನ್ನು ಮುಂದೆ ಮನೆಯಿಂದ ಹೊರಗೆ ಬರೋದಕ್ಕೂ ಅವಕಾಶ ಇಲ್ಲ. ಅದಕ್ಕೆ ಈ 15 ದಿನ ನೀವು ನಿಮ್ಮ ಜೀವನದ ಭವಿಷ್ಯಕ್ಕಾಗಿ ಇದನ್ನ ಇನ್ವೆಸ್ಟ್ ಮಾಡಿಕೊಟ್ರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಜನ ಈ IPL ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರು. IPL ಅಂತೂ ರದ್ದಾಗಿಬಿಟ್ಟದು, ಚಲೋ ಟೈಮ್ ರದ್ದಾಗ್ಯದ, ಅದು ಬಹಳ ಒಳ್ಳೇದಾಗಿದೆ. ಅಟ್ಲೀಸ್ಟ್ ಇವರು IPL ನೋಡೋದು ಬಿಟ್ಟು ಏನೋ ಮಾಡೋಕ್ಕಾಗಲ್ಲ ಅಂದ್ರೆ ನಿದ್ದೆ ಆದ್ರೂ ಮಾಡ್ಲಿ ಅಂತೇಳಿ IPL ರದ್ದಾಗ್ಯದ. ಈಗ ಬೇರೆ ಕೆಲಸ ಏನೂ ಇಲ್ಲ ನಿಮಗೆ, ಒಂದು ಓದಬೇಕು, ಇಲ್ಲ ಅಂದ್ರೆ ಈಗ ತರಗತಿಗಳನ್ನ ಕೇಳಬೇಕು, ಇಲ್ಲ ನೋಟ್ಸ್ ಓದಕ್ಕೆ, ಇಷ್ಟೇ ನಿಮ್ದು. ಯಾರು ಈ ಒಂದು ಸಮಯವನ್ನ ಚೆನ್ನಾಗಿ ಬಳಸ್ಕೊಳ್ತಿರೋ ಅವ್ರ ಭವಿಷ್ಯ ಉಜ್ವಲ ಆಗಿರ್ತದೆ. ಮತ್ತೆ ಇನ್ನೊಂದು, ನಿಮ್ಮ ಮ್ಯಾಲ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಮ್ಯಾಲ ನಿಮಗೆ ನಂಬಿಕೆ ಇರಲಿ. ಮೊದಲು ನೀವು ನಿಮ್ಮನ್ನ ನಂಬ್ರಿ.
ನಿಮ್ಮನ್ನ ನಂಬ್ರಿ. ಆಮೇಲೆ ಯಾರು ಮಾರ್ಗದರ್ಶನ ಕೊಡ್ತಾರೋ ಮಾರ್ಗದರ್ಶಕರನ್ನು ಸಹಿತ ನೀವು ನಂಬ್ರಿ. ಅವ್ರು ನಂಬಿದ್ರಿ ಅಂತಂದ್ರೆ ನೀವು ಸಕ್ಸಸ್ ಆಗ್ತೀರಿ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ನಂಬು ನಂಬೆಲೆ ಮಣವೆ ನಂಬುಗೆಯ ಸಾಧನವು ಸಾಂಬಣಲಿಸುವುದಕ್ಕೆ. ನಂಬು ನಂಬೆಲೆ ಮಣವೆ ನಂಬುಗೆಯ ಸಾಧನವು ಸಾಂಬಣಲಿಸುವುದಕ್ಕೆ. ಏನಿದ್ರ ಅರ್ಥ? ಮನಸ್ಸೇ, ನೀ ನಂಬು. ನೀ ಎಷ್ಟು ನಂಬು ಅಂದ್ರೆ ಈ ದೇವರನ್ನ ಒಲಿಸೋದಕ್ಕೆ ಅತಿ ದೊಡ್ಡ ಮಾರ್ಗ ಯಾವುದು ಅಂದ್ರೆ ನಂಬಿಕೆ. ಅದಕ್ಕಾಗಿ ನೀನು ಎಷ್ಟು ನಂಬಬೇಕು ಅಂತಂದ್ರೆ ಸುತ್ತಮುತ್ತ ಏನೇ ನಡೀತದೆ ಅಂದ್ರೂ ಎಲ್ಲವೂ ನನಗೆ ಪಾಸಿಟಿವ್ ಆಗಿನೇ ಆಗ್ತಾ ಇದೆ ಅಂತ ನೀನು ನಂಬು. ಅದಕ್ಕೆ ನೀನು ಸಕ್ಸಸ್ ಆಗ್ಬೇಕಂದ್ರೆ ಮೊದಲು ನಂಬು ಅಂತೇಳಿ ಅವಾಗಿನ ಕಾಲದ ನಮ್ಮ ವಚನಕಾರರು ಸಹಿತ ಹೇಳಿದ್ರು. ಒಂದು ಸಣ್ಣ ಸ್ಟೋರಿ ಬರ್ತದೆ. ಏನು ಸಣ್ಣ ಸ್ಟೋರಿ ಅಂತಂದ್ರೆ, ಒಬ್ಬ ರೈತ ಇರ್ತಾನೆ. ಆ ರೈತನಿಗೆ ಅಸ್ತಮಾ ರೋಗ ಇರ್ತದೆ. ದಮ್ಮು ಅಂತ ಹೇಳ್ತೀವಿ ನಾವು, ದಮ್ಮಲ್ಲ ದಮ್ಮು ಅಂತೇಳಿ, ಅಂದ್ರೆ ಒಂಥರ ಉಸಿರಾಟ ಸಮಸ್ಯೆ ಅದು. ಆ ರೈತನಿಗೆ ಉಸಿರಾಟ ಸಮಸ್ಯೆ ಇತ್ತು. ಎಲ್ಲೆಲ್ಲೋ ಟ್ರೀಟ್ಮೆಂಟ್ ತಗೊಂಡಿದ್ದ, ಆದ್ರೆ ಅವನ ರೋಗ ಕಡಿಮೆ ಆಗಿರ್ಲಿಲ್ಲ. ಅದಕ್ಕೆ ಆ ರೈತನಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನಂತೆ, ಒಂದು ನಗರ ಇದೆ, ಆ ನಗರಕ್ಕೆ ಹೋಗು. ಆ ನಗರದಲ್ಲಿ ಒಬ್ಬ ವೈದ್ಯನಿದ್ದಾನೆ. ಆ ವೈದ್ಯನ ಬಳಿಗೆ ಎಷ್ಟು ಜನ ಹೋಗಿ ಟ್ರೀಟ್ಮೆಂಟ್ ತಗೊಂಡಾರೋ ಅವರೆಲ್ಲರ ರೋಗ ಗುಣ ಆಗ್ಯದ, ಎಲ್ಲರ ಗುಣ ಆಗ್ಯದ. ನೀನು ಹೋಗಿ ಟ್ರೀಟ್ಮೆಂಟ್ ತಗೊಂಡೆ, ನಿನ್ನ ರೋಗ ಗುಣ ಆಗ್ತದ ಅಂತೇಳಿ ಈ ಒಬ್ಬ ರೈತನಿಗೆ ಒಬ್ಬ ವ್ಯಕ್ತಿ ಬಂದು ಹೇಳಿದ. ಮತ್ತೆ ಹೇಳ್ತಾನ ಅವನು, ಯಾರ ಆಸ್ಪತ್ರೆ ಒಳಗೆ ಹೋಗಿ ಮೆಡಿಸಿನ್ ತಗೊಂಡ್ ಬಂದಾರೋ ಅವ್ರು ಯಾರು ರೋಗ ಗುಣ ಆಗದೆ ಹಂಗ ಉಳ್ಕೊಂಡಿಲ್ಲ ಅಂತ ಹೇಳ್ದ. ಈ ರೈತನ ತಲೆಯಾಗ ಒಂದು ನಂಬಿಕೆ ಇಟ್ಕೊಳುತ್ತೆ, ಏನು, ನಾನು ಅಲ್ಲಿಗೆ ಹೋದ್ರೆ ನನ್ನ ರೋಗನು ಸಹಿತ ಗುಣ ಆಗ್ತದ ಅಂತ. ರೈತ ಆಸ್ಪತ್ರೆ ಹುಡ್ಕಾಡ್ಕೊಂಡು ಸಿಟಿಗೆ ಹೋದ. ಏನೂ ತಿಳಿಲಾರ್ದ ರೈತ, ಪಾಪ ಹೊಲದಾಗ ಕೆಲಸ ಮಾಡ್ಕೊಂಡಿದ್ದ ಅವನು. ಆ ಸಿಟಿಗೆ ಹೋಗಿ ಸಿಟಿ ಒಳಗ ಡಾಕ್ಟರ್ನನ್ನ ಕಂಡ. ಡಾಕ್ಟರ್ನು ಇವನ್ನೆಲ್ಲ ಚಿಕಿತ್ಸೆ ಚೆಕಪ್ ಮಾಡಿದ. ಚೆಕಪ್ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ, ಒಂದು ಮೆಡಿಸಿನ್ ಕೊಟ್ಟಿಲ್ಲ. ಒಂದು ದೊಡ್ಡ ಹಾಳಿ ತಗೊಂಡು ಹಾಳಿ ಒಳಗ ಒಂದು ಮೆಡಿಸಿನ್ ಅನ್ನ ಬರದ. ಮೆಡಿಸಿನ್ ಬರದಂತ ಡಾಕ್ಟರ್ ಆ ಚೀಟಿಯನ್ನು ಇವನ್ ಕೈಯೊಳಗೆ ಕೊಟ್ಟು ಅವನು ಹೇಳುವಂಗೆ ಹೇಳ್ದ ಕಾಮನ್ ಆಗಿ, ಇದನ್ನ ತಗೊಂಡು ಹೋಗು, ಇದನ್ನ ನೀನು 14 ಭಾಗ ಮಾಡು. ಮುಂಜಾನೆ ಒಂದು ಭಾಗ, ಸಂಜೆಗೆ ಒಂದು ಭಾಗ, 7 ದಿನ ತಗೋ. 7 ದಿನ ಇದು ತಗೊಂಡೆ ಅಂದ್ರೆ 8ನೇ ದಿನಕ್ಕೆ ನಿನ್ ರೋಗ ಕಡಿಮೆ ಆಗ್ತದ ಅಂತ ಹೇಳ್ದ. ಡಾಕ್ಟರ್ ಏನ್ ಹೇಳ್ತಾ ಇದೆ ಅನ್ನೋದು ಕೇಳಿಸ್ಕೊಂಡಿಲ್ಲ ಈ ರೈತ. ಮನೆಗೆ ಬಂದ. ಅವನು ಹೇಳಿದ್ದೇನೋ, ಈ ಔಷಧಿ ತಗೋ, ಅದನ್ನ 14 ಭಾಗ ಮಾಡು, ಮುಂಜಾನೆ ಒಂದು ಭಾಗ, ಸಂಜೆಗೆ ಒಂದು ಭಾಗ ತಗೋ ಅಂತ ಹೇಳೋಣ. ಮತ್ತೆ ಹೇಳ ನಾವು 7 ದಿನ ತಗೋ, 8ನೇ ದಿನಕ್ಕೆ ನೀನು ಅಸ್ತಮಾ ರೋಗ ಗುಣ ಆಗ್ತದ ಅಂತ ಅವ ಹೇಳಿದಾನೆ. ಆದ್ರೆ ಇವ ಏನ್ ಮಾಡ್ತಾನೆ, ರೈತ ವಿಚಾರ ಮಾಡದೆ ಮನೆಗೆ ಬಂದು ಆ ಚೀಟಿ ಹರಿದು 14 ಭಾಗ ಮಾಡಿದ್ನಂತೆ. 14 ಭಾಗ ಮಾಡಿ ಮುಂಜಾನೆ ಒಂದು ಭಾಗ, ಸಂಜೆಗೆ ಒಂದು ಭಾಗ ಅದನ್ನ ನುಂಗಿ ಬಿಡ್ತಿದ್ದ. ಮನಸ್ಸಿನಾಗ ಅವನಿಗೆ ಬೇರೂರಿ ಬಿಟ್ಟಿತ್ತು. ಏನ್ ಬೇರೂರಿತ್ತು? 7 ದಿನ ಇದನ್ನು ತಗೊಂಡ್ರೆ 8ನೇ ದಿನಕ್ಕೆ ರೋಗ ಕಡಿಮೆ ಆಗ್ತದ. ನಂಬಿಕೆ ಉಟ್ಕೊಂಡಿತ್ತು ಅವನಿಗೆ. ಆ 7 ದಿನಗಳ ಕಾಲ ಚೀಟಿಯನ್ನ ನುಂಗ್ತಾ ಬಂದ. 8ನೇ ದಿನಕ್ಕಂದ್ರ ಅವನ ಅಸ್ತಮಾ ರೋಗ ಗುಣ ಆಯಿತು. ಇಂಜೆಕ್ಷನ್ ಕೊಟ್ಟಿಲ್ಲ, ಮೆಡಿಸಿನ್ ಕೊಟ್ಟಿಲ್ಲ, ಅವನೇನ್ ಕೊಟ್ಟಿದ್ದ, ಆ ನಂಬಿಕೆಯನ್ನ ಹುಟ್ಟಿಸಿಬಿಟ್ಟಿದ್ದ. 7 ದಿನ ತಗೋ, 8ನೇ ದಿನಕ್ಕೆ ನೀನು ರೋಗ ಗುಣ ಆಗ್ತದ ಅಂತೇನು ಹೇಳಿದ್ನೋ ಅದಕ್ಕೆ ಅವನ ರೋಗ ಗುಣ ಆಯಿತು. ಇದು ಪಾಸಿಟಿವ್. ಇದು ಇನ್ನೊಂದು ಹೇಳ್ತೀನಿ ನಾನು. ಒಬ್ಬ ಕೈದಿ ಇದ್ದ. ಅವನಿಗೆ ಮಾಡಿದ ಅಪರಾಧಕ್ಕೆ ಗಲ್ಲು ಶಿಕ್ಷೆ ಪ್ರಕಟ ಆಗಿತ್ತು. ನಾಳೆ ದಿನ ಗಲ್ಲಿಗೇರಿಸಬೇಕಾಗಿದೆ ಅವನಿಗೆ. ಅವನು ಗಲ್ಲಿಗೇರಿಸೋ ಹಿಂದಿನ ದಿನ ಬಂದು 4 ಜನ ಮನೋವಿಜ್ಞಾನಿಗಳು ಅವನನ್ನ ಕೇಳ್ತಾರೆ, ಹೆಂಗೋ ನೀನ್ ಜೀವನ ಪೂರ್ತಿ ಕೆಟ್ಟ ಕೆಲಸವನ್ನ ಮಾಡ್ಕೊಂಡು ಬಂದು ನಾಳೆ ಗಲ್ಲಿಗೇರ್ತಾ ಇದೆಯಾ, ಸಾಯಕ್ಕಿಂತ ಮುಂಚೆ ಆದ್ರೂ ಒಳ್ಳೇದಾಗ್ಲಿ, ನಾವು ನಿನ್ ಮೇಲೆ ಒಂದು ಪ್ರಯೋಗವನ್ನ ಮಾಡ್ತೀವಿ, ಪ್ರಯೋಗ ಮಾಡೋದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರು. ಅವಂದ ಜೀವನ ಪೂರ್ತಿ ಕೆಟ್ಟದ್ದಾಗ್ಯದ, ಸಾಯಕ್ಕಿಂತ ಮುಂಚೆ ಆದ್ರೂ ಒಳ್ಳೇದಾಗ್ಲಿ, ನನ್ನದು ಹೊಸ ಸಂಶೋಧನೆ ಆದ್ರೂ ಆಗ್ಲಿ ಅಂತೇಳಿ ಇವರಿಗೆ ಪ್ರಯೋಗ ಮಾಡೋದಕ್ಕೆ ಅವ ಅನುಮತಿಯನ್ನು ಕೊಟ್ಟ. ಒಂದು ಬೆಡ್ ಮೇಲೆ ತಂದು ಅವನು ಮಲಗಿಸಿದ್ರು. ಕೈದಿಯನ್ನ ಮಲಗಿಸಿ ಅವನ ಕಣ್ಣು ಕಟ್ಟಿದ್ರು, ಕೈಕಾಲುಗಳನ್ನು ಕಟ್ಟಿದ್ರು. ಅವನಿಗೆ ಹೇಳಿದ್ರಂತೆ, ಕೈನ ಒಂದು ನರವನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಹೇಳ್ತಾರೆ, ಏನ್ ಹೇಳ್ತಾರೆ ಅವನಿಗೆ, ನಾವು ನಿನ್ನ ದೇಹದಿಂದ 4 ಲೀಟರ್ನಷ್ಟು ಬ್ಲಡ್ ರಕ್ತವನ್ನ ಹೊರಗೆ ತೆಗಿತೀವಿ. 1, 2, 3 ಲೀಟರ್ ಬ್ಲಡ್ ತೆಗೆದ್ರೆ ನಿನಗೆ ಏನೂ ಆಗಲ್ಲ. ಯಾವಾಗ 4 ಲೀಟರ್ ಬ್ಲಡ್ ಅನ್ನ ನಿನ್ನ ಬಾಡಿನಿಂದ ನಾವು ತೆಗಿತೀವೋ ಅವಾಗ ನೀನು ಸಾಯ್ತಿ, ನೀನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ನು ಹೇಳಿದ್ರು. ಅವನ ಮನುಷ್ಯನ ಉಟ್ಕೊಂಡ್ಬಿಡ್ತು. 4 ಲೀಟರ್ ಬ್ಲಡ್ ತೆಗೆದ್ರೆ ತಾನು ಸಾಯ್ತಾನೆ ಅಂತೇಳಿ ಅವನ ಮನುಷ್ಯನಾಗ ನಂಬಿಕೆ ಕೊಟ್ಬಿಡ್ತು. ಅದಕ್ಕೆ ಅವನು ಹೋದ್ ಮಲಗಿಸಿದ್ರು. ಅವನ ಕೈಗೆ ಒಂದ್ ಕಡೆಗೆ ಕಟ್ ಮಾಡ್ತಾರೆ. ಕಟ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಬಕೆಟ್ ಇಡ್ತಾರೆ. ಬಕೆಟ್ ಇಟ್ಟು ರಕ್ತ ಬೀಳೋ ಹಾಗೆ ಮಾಡಿದ್ರು. ಆದ್ರೆ ಅವನ ಕಣ್ಣು ಕಟ್ಟಿದಾರೆ. ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಹೆಂಗಿತ್ತೋ ಹಂಗೆ ಅದನ್ನ ಜೋಡಿಸಿದ್ರು. ರಕ್ತ ನರವನ್ನ ಜೋಡಿಸಿ ಆ ಬಕೆಟ್ನೊಳಗೆ ಹನಿ ಹನಿ ನೀರು ಬೀಳೋ ಹಾಗೆ ಮಾಡಿದ್ರು. ಅವ್ನು ಹೇಳ್ತಿದ್ರು, ನಿನ್ನ ಬಾಡಿಯಿಂದ ರಕ್ತ ತೆಗಿತಾ ಇದೆ, ಬಕೆಟ್ ರಕ್ತ ಬೀಳ್ತಾ ಇದೆ ಅಂತ ಹೇಳ್ತಿದ್ರು. ಆ ಬಕೆಟ್ನೊಳಗೆ 1 ಲೀಟರ್ ನೀರು ಬಿದ್ದಾಗ ಅವನಿಗೆ ಹೇಳಿದ್ರಂತ ಕೈದಿಗೆ, ನಾವು ನಿನ್ನ ಬಾಡಿಯಿಂದ 1 ಲೀಟರ್ ಬ್ಲಡ್ ಅನ್ನ ತೆಗೆದ್ವಿ ಅಂತ ಹೇಳಿದ್ರು. ಅವಾಗ ಅವನು ತಲೆ ಅಲ್ಲಾಡಿಸದ, ಬಾಯಿ ಕಟ್ಟಿದ್ರು, ಕಣ್ಣು ಕಟ್ಟಿದ್ರು. 2 ಲೀಟರ್ ನೀರು ಬಿತ್ತು, ನಿನ್ನ ಬಾಡಿಯಿಂದ 2 ಲೀಟರ್ ನೀರು ಬ್ಲಡ್ ತೆಗೆದ್ವಿ ಅಂತ ಹೇಳಿದ್ರು. ಅವಾಗಲೂ ತಲೆ ಅಲ್ಲಾಡಿಸಿದ.
3 ಲೀಟರ್ ನೀರು ಬಿತ್ತು. ಅವಾಗ ನಿನ್ನ ಬಾಡಿಯಿಂದ 3 ಲೀಟರ್ ಬ್ಲಡ್ ತೆಗೆದ್ವಿ ಅಂತ ಹೇಳಿದ್ರು. ಅವಾಗಲೂ ತಲೆಲ್ಲಾಡಿಸಿದ. 4 ಲೀಟರ್ ಬ್ಲಡ್ ತೆಗೆದ್ವಿ ಅಂತ ಹೇಳೋಷ್ಟೊತ್ತಿಗೆ ಅಂದ್ರೆ ಅವನು ತಲೆ ಅಲ್ಲಾಡಿಸ್ಲಿಲ್ಲ. ಯಾಕೆ ತಲೆ ಅಲ್ಲಾಡಿಸ್ಲಿಲ್ಲ ಅಂದ್ರೆ ಅವ್ನು ಹೇಳಿದ್ರು 4 ಲೀಟರ್ ಬ್ಲಡ್ ತೆಗೆದ್ರೆ ನೀನು ಸಾಯ್ತೀಯ ಅಂತ ಹೇಳಿದ್ರು. ಅವ ಮನುಷ್ಯನ ಇಟ್ಕೊಂಡ್ಬಿಟ್ಟಿದ್ದ, ಸಾಯ್ತೀನಿ ಅಂತ ಗೊತ್ತಿತ್ತು. ಅಲ್ಲಿ ಬ್ಲಡ್ ತೆಗೆದಿಲ್ಲ, ಬಕೆಟ್ನಲ್ಲಿ ನೀರು ಬಿದ್ದಿದೆ, ಕಟ್ ಮಾಡಿದ್ದಾರೆ ಮತ್ತು ಜೋಡಿಸಿದ್ದಾರೆ. ಆದ್ರೆ 4 ಲೀಟರ್ ಬ್ಲಡ್ ತೆಗೆದಿವೆ ಅಂತ ಹೇಳೋದಕ್ಕೆ ಅವನು ಸತ್ತಿದ್ದ. ಯಾಕಂದ್ರೆ ಅವನ ಮನುಷ್ಯನೊಳಗೆ ಹುಟ್ಕೊಂಡ್ಬಿಟ್ಟಿತ್ತು ನಂಬಿಕೆ, ಏನಂತೇಳಿ, ನಾನು ಸಾಯ್ತೀನಿ 4 ಲೀಟರ್ ಬ್ಲಡ್ ತೆಗೆದ್ರೆ ಅಂತೇಳಿ. ಅದಕ್ಕೆ ಯಾವಾಗ ನಾವು ಪಾಸಿಟಿವ್ ಆಗಿ ನಂಬ್ತೀವೋ ಅವಾಗ ಪಾಸಿಟಿವ್ ಆಗ್ತದೆ, ಯಾವಾಗ ನಾವು ನೆಗೆಟಿವ್ ಆಗಿ ತಗೊಳ್ತೇವೋ ಅವಾಗ ನೆಗೆಟಿವ್ ಆಗ್ತದೆ. ನಾವು ಬರೀ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀವಿ. ಹೆಂಗಪ್ಪ ಅಂತಂದ್ರೆ ಈ ಕೋವಿಡ್ ಇದೆ, ನಮ್ಮ ಜೀವನ ಹೆಂಗ ಅಂತೇಳಿ, ಇದು ಯಾವಾಗ ಕಡಿಮೆ ಆಗ್ತದೋ, ಲಾಕ್ಡೌನ್ ಇದು ಯಾವಾಗ ಅನ್ಲಾಕ್ ಆಗ್ತದೋ ಅಂತ ವಿಚಾರ ಮಾಡ್ತೀವಿ. ಆದ್ರೆ ಇದು ಒಳ್ಳೆ ಟೈಮು, ಹೊರಗೆ ತಿರುಗಾಡಕ್ಕಾಗಲ್ಲ, ಮನ್ಯಾಗ ಕುತ್ಕೊಂಡು ಓದ್ಬೇಕಂತ ಯಾರೋ ಅಂದ್ಕೊಳ್ಳಲ್ಲ. ಅದಕ್ಕೆ ನಿಮ್ಮ ಸಾಮರ್ಥ್ಯವನ್ನ ನೀವು ನಂಬ್ರಿ, ನಿಮ್ಮ ಸಾಮರ್ಥ್ಯ ನೀವು ನಂಬ್ರಿ. ಬಹಳ ಜನ 5-6 ಸಾರಿ KS ಎಕ್ಸಾಮ್ ಬರೆದ್ರು ಪಾಸ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅವ್ರ ಮೇಲೆ ಅವ್ರ ನಂಬಿಕೆ ಇರಂಗಿಲ್ಲ, ಮತ್ತೆ ಇನ್ನೊಂದು ತಮ್ಮ ಸಾಮರ್ಥ್ಯದ ಪರಿಚಯ ತಮಗಿರಂಗಿಲ್ಲ. ಮತ್ತೆ ಇತ್ತೀಚೆಗೆ ಒಂದಿಷ್ಟು ಜನ ಬರೀ PC ಮತ್ತು PSI ಕಡೆಗೆ ಒಲವು ತೋರಿಸ್ತಾ ಇದ್ರಿ. ಕಾರಣ ನಿಮ್ಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ನಿಮ್ಗೆ ಏನಾಗ್ಯದ, ಈ PC ಮತ್ತು PSI ನೋಟಿಫಿಕೇಶನ್ ಆಗಿ ಒಂದು 7-8 ತಿಂಗಳಿಗೆ ಪ್ರೊಸೆಸ್ ಮುಗಿದು ನಿಮ್ ಕೈಗೆ ಆರ್ಡರ್ ಬರ್ತದೆ. ಆದರೆ KPS ಎಕ್ಸಾಮ್ ಆ ರೀತಿ ಆಗ್ತಾ ಇಲ್ಲ, ಅದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನೀವು ಈ ಕಡೆ ವಾಲ್ತಾ ಇದ್ರಿ. ಹಂಗಂತೇಳಿ ನಿಮ್ಗೆ ಯಾರಿಗೂ KPS ಎಕ್ಸಾಮ್ ಅನ್ನ ಪಾಸ್ ಮಾಡೋ ಸಾಮರ್ಥ್ಯ ಇಲ್ಲ ಅಂತೇಳಿ ಅಲ್ಲ, ನಿಮ್ಮೆಲ್ಲರಲ್ಲೂ ಸಾಮರ್ಥ್ಯ ಇದೆ. ಮೊದಲ ಒಂದು ನಂಬಿಕೆ ನಿಮ್ಮೆಲ್ಲರಲ್ಲಿ ಇರಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಹಾಗೆ ಮಾತಾಡಿದ್ರೆ ಬಹಳಷ್ಟು ಮಾತಾಡ್ತೀನಿ, ಜೊತೆಗೆ ಮಾತಾಡಬೇಕಾದದ್ದು ಬಹಳ ಇದೆ. ನಾವು ಒಂದೋ ದಿನ ಗ್ಯಾಪ್ ಮಾಡಲ್ಲ, ತರಗತಿಯನ್ನು ನಿರಂತರವಾಗಿ ತರಗತಿಯನ್ನು ನಡೆಸ್ತೀವಿ. ಪ್ರತಿದಿನ ರಾತ್ರಿ 9ರಿಂದ 10 ಗಂಟೆ, ಅಥವಾ ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚಾದ್ರೆ ಇನ್ನೂ ಸ್ವಲ್ಪ ತರಗತಿಯ ಅವಧಿಯನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ನಾವು. ನಿಮ್ಮ ಬೆಂಬಲದ ಮೇಲೆ ಎಲ್ಲವೂ ನಿಂತಿದೆ. ಆದ್ರೆ ನೀವು ಇವುಗಳನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಬೇಕು. ಸಾಧ್ಯ ಆದ್ರೆ ಶಾರ್ಟ್ ನೋಟ್ಸ್ ಅನ್ನೆಲ್ಲವನ್ನ ಮಾಡ್ಕೊಡ್ರಿ. ಮತ್ತೆ ನಮ್ಮ ಜೊತೆಗೆ ನಿರಂತರವಾಗಿ ಟಚ್ ನಲ್ಲಿರಿ. ನಾನು ಈಗಾಗಲೇ ನಮ್ಮ ಒಂದು ವಾಟ್ಸಪ್ ನಂಬರ್ ಅನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ. ಆ ವಾಟ್ಸಪ್ ನಂಬರ್ ಅನ್ನು ಇಟ್ಕೊಡ್ರಿ. ಅದರ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಅಂತ ಒಂದು ಫೇಸ್ಬುಕ್ ನ ಲಿಂಕ್ ಅನ್ನು ಸಹಿತ ಹಾಕಿದ್ದೀನಿ. ಆ ಫೇಸ್ಬುಕ್ ನ ಗ್ರೂಪ್ಗೆ ನೀವು ಜಾಯಿನ್ ಆಗಿ ಅಲ್ಲಿಯೂ ಸಹಿತ ನಾನು ಅವಾಗ ಕೆಲವು ಮೆಟೀರಿಯಲ್ಗಳನ್ನ, ಕೆಲವು ನ್ಯೂಸ್ ಅನ್ನ ಅದ್ರಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೊಂದು. ಜೊತೆಗೆ ನಾನು ನನ್ನ ಇನ್ಸ್ಟಾಗ್ರಾಮ್ ನ ಲಿಂಕ್ ಅನ್ನು ಹಾಕಿದ್ದೀನಿ. ಅಲ್ಲಿ ಯಾಕೆ ಇನ್ಸ್ಟಾಗ್ರಾಮ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಒಂದು ಮೆದುಳಿಗೆ ಮೇವು ಅಂತ ಒಂದು ತಲೆಬರಹದಲ್ಲಿ ಪ್ರತಿದಿನ ಒಂದೊಂದು ಇನ್ಫಾರ್ಮೇಶನ್ ಅನ್ನು ಕೊಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಹೆಂಗಿರ್ತದೆ ಅಂದ್ರೆ 4 ಲೈನ್ ಇರ್ತದ, ಎಕ್ಸಾಮ್ನಾಗ 4 ಕ್ವಶನ್ ಬರ್ತಾವ. ಆ ರೀತಿಯಾಗಿ ನಾವು ಕೆಲವೊಂದಿಷ್ಟು ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಡ್ಬೇಕಂತೇಳಿ ನನ್ನ ಅದು ಫೇಸ್ಬುಕ್ನಾಗ ಮತ್ತು ಇನ್ಸ್ಟಾಗ್ರಾಮ್ನೊಳಗೆ ಪ್ರತಿದಿನ ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನ ಎಕ್ಸಾಮ್ಗೆ ನೀವು ಯುಟಿಲೈಸ್ ಮಾಡ್ಕೊಳ್ರಿ. ಅದರ ಜೊತೆಗೆ ನನ್ನ ಫೇಸ್ಬುಕ್ ನಲ್ಲಿಯೂ ಸಹಿತ ನೀವು ಫಾಲೋ ಮಾಡಬಹುದು. ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಕ್ಕೆ ಅವಕಾಶ ಇಲ್ಲ. ದಳವಾಯಿ ಸಿದ್ದಣ್ಣ ಅಂತ ಫೇಸ್ಬುಕ್ ಇದೆ, ಅಲ್ಲಿ ನೀವು ಫಾಲೋ ಮಾಡಬಹುದು ಅಷ್ಟೇ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಕ್ಕೆ ಹೋಗ್ಬೇಡ್ರಿ. ನಮ್ಮ ಜೊತೆ ನಿರಂತರವಾಗಿ ಲಿಂಕ್ ನಲ್ಲಿರಿ. ಅದೇನು ನಾವು ನಂಬರ್ ಅನ್ನು ಕೊಟ್ಟಿದ್ದೇವೆ, ವಾಟ್ಸ್ಆಪ್ ನಂಬರು, ದಯವಿಟ್ಟು ಅದಕ್ಕೆ ಕಾಲ್ ಮಾಡಕ್ ಹೋಗ್ಬೇಡ್ರಿ. ಈಗ ಅದೇನಾದ್ರೂ ನಮ್ಮ ತರಬೇತಿ ಸ್ಟಾರ್ಟ್ ಅಂದ್ರೆ ಹೇಳ್ತೀನಿ ಮತ್ತೆ ನಾನು, ಅದಕ್ಕೆ ಏನೇ ಇದ್ರು ಸಹಿತ ವಾಟ್ಸಪ್ ಮಾಡ್ರಿ. ಯಾಕಂದ್ರೆ ಎಲ್ಲರೂ ಕಾಲ್ ಮಾಡಿದ್ರಿ ಅಂದ್ರೆ 1.5 ಲಕ್ಷ ಜನ ಯೂಟ್ಯೂಬ್ ಕ್ಲಾಸ್ 1.5 ಲಕ್ಷ ಜನ ಕಾಲ್ ಮಾಡಿದ್ರೆ ಅದ್ರ ಪರಿಸ್ಥಿತಿ ಏನಾಗಬಾರ್ದು. ಅದಕ್ಕೆ ಏನೇ ಇದ್ರು ಸಹಿತ ವಾಟ್ಸಪ್ ನೀವು ಮೆಸೇಜ್ ಹಾಕಿದ್ರೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸುಮಾರು 1 ಗಂಟೆ ಕಾಲ ಈ ತರಗತಿಯನ್ನು ವೀಕ್ಷಿಸಿರುವ ತಮಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಜೊತೆಗೆ ಈ ವಿಡಿಯೋ ಮುಗಿದ ನಂತರ ಈ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನು ಹೇಳಿದೆ ಇಲ್ಲಿ ಯಾವ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದೆ, ಅದ್ರಾಗ ನಿಮ್ಮ ಬೇಡಿಕೆಗಳು ಏನದಾವ ಅಂತೇಳಿ ಅವುಗಳನ್ನು ಸಹಿತ ತಿಳಿಸ್ರಿ. ಆದ್ರೆ ದಯವಿಟ್ಟು ಒಂದಿಷ್ಟು ಮಂದಿ ಆರ್ಡರ್ ಮಾಡೋ ರೀತಿಯಲ್ಲಿ ಮಾಡ್ತಿರ್ತೀರಿ, ನಾವೇನದ್ರಿಂದ ಬೇಜಾರಾಗಲ್ಲ. ಆದ್ರೆ ಏನ್ ಬೇಕಾಗ್ಯದನೋ ಅದನ್ನ ನೀವು ಹೇಳಿದ್ರೆ ನಾವು ತರಗತಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಕಡಿಮೆ ಟೈಮ್ನೊಳಗೆ ಎಕ್ಸಾಮ್ ಹೆಚ್ಚು ಯಾವ್ದು ಯೂಸ್ ಆಗ್ತದೋ ಅಂಥದನ್ನ ನಾವು ತರಗತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭರಾತ್ರಿ.